ओम भद्रं श्रीगुरुभ्यो नमः। हरि ओम। भद्रं कर्णे विष्णुयामदेवाः भद्रं पश्येमाक्षभिर्यजत्राः स्थिरैरङ्गैः स्पष्टवागुंसस्तनूभिः व्यशेम देवहितैर्यदायुः। ओम शान्तिः शान्तिः शान्तिः। ओम नमो ब्रह्मादिभ्यो ब्रह्मविद्या सम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितप्रज्ञानघनं प्रत्यगर्तो ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानन्देन्द्र सरस्वती महासद्गुरुभ्यो नमः। अधीहि भगवो ब्रह्म। ನಿನ್ನೆ ಏನಾಗಿತ್ತು, ಓಂಕಾರವು ಪರ ಮತ್ತು ಅಪರಬ್ರಹ್ಮಕ್ಕೆ ಆಲಂಬನವಾಗಿದೆ ಅಂತ ಹೇಳಿದರು. ಯಾವುದಾದರೂ ಒಂದನ್ನು ಅವನು ಆ ಓಂಕಾರವನ್ನು ಆಯತನವಾಗಿ ಆಧಾರವಾಗಿ ಆಲಂಬನವಾಗಿ ಇಟ್ಕೊಂಡು ಅವನು ಪರಬ್ರಹ್ಮವನ್ನೇ ಧ್ಯಾನ ಮಾಡ್ತಾನೆ. ಪರಬ್ರಹ್ಮವನ್ನು ಧ್ಯಾನ ಮಾಡ್ತಾನೆ ಅಂದರೆ ಅಪರಬ್ರಹ್ಮ ಅನ್ನುವಾಗ ಒಂದಾನೊಂದು ವಿಶಿಷ್ಟ ಗುಣಗಳಿಂದ ಕೂಡಿಕೊಂಡಂಥದ್ದು ಅಂತಾಗತ್ತೆ. ಸೃಷ್ಟಿಕರ್ತನಾಗಿ, ಸರ್ವವ್ಯಾಪಕನಾಗಿ, ಆಮೇಲೆ ಪಂಚಭೂತಗಳನ್ನು ಶರೀರವನ್ನಾಗಿಟ್ಕೊಂಡಿರುವಂತಹ ಹಿರಣ್ಯ ಗರ್ಭನೇ ಈ ಓಂಕಾರ. ಈ ಓಂಕಾರವು ಹಿರಣ್ಯ ಗರ್ಭನೇ ಆಗಿದೆ, ಪ್ರಾಣವಾಗಿದೆ ಅಂತ ಉಪಾಸನೆ ಮಾಡೋದು. ಆದರೆ ಪರಬ್ರಹ್ಮ ಅನ್ನುವಾಗ ಯಾವುದು ಸತ್ಯವೋ, ಅಕ್ಷರವೋ, ಹುಟ್ಟು ಸಾವು ಇಲ್ಲದೋ, ಸರ್ವಜ್ಞವೋ, ಸರ್ವಶಕ್ತವೋ, ಸರ್ವವ್ಯಾಪಕವಾಗಿದೆಯೋ ಅದೇ ಈ ಓಂಕಾರವಾಗಿದೆ. ಈ ಓಂಕಾರವು ಅಕ್ಷರ ಸ್ವರೂಪನಾದ ಪರಮಾತ್ಮನೇ ಆಗಿದೆ ಅಂತ ಧ್ಯಾನ ಮಾಡೋದು. ಈ ಧ್ಯಾನ ಮಾಡೋದು ಅನ್ನೋದ್ರಲ್ಲೂ ಹೀಗೆ ಓಂಕಾರವನ್ನಿಟ್ಕೊಂಡು ಪ್ರತೀಕವಾಗಿ ಇದು ಪರಮಾತ್ಮನೇ ಆಗಿದೆ ಅಂತ ಮತ್ತೆ ಮನಸ್ಸಿಗೆ ತಂದ್ಕೊಳ್ಳೋದು ಒಂದು ವಿಧಾನ. ಇನ್ನು ಮುಂದೆ ಈ ಓಂಕಾರವನ್ನು ಪ್ರಕ್ರಿಯಾ ಚಿಂತನೆಯಾಗೂ ಹೇಳುತ್ತೆ. ಮಾಂಡೂಕ್ಯದಲ್ಲಂತೂ ತುಂಬ ಸ್ಪಷ್ಟವಾಗಿ ಓಂ ಅನ್ನೋದನ್ನ ಅಕಾರ ಉಕಾರ ಮಕಾರಗಳಾಗಿ ವಿಂಗಡಿಸಿಕೊಂಡು ಆ ಓಮಿನ ಅದನ್ನು ಪ್ರಕ್ರಿಯಾ ರೂಪದಲ್ಲಿ ಅಂದರೆ ಹೇಗೆ ದೃಗ್ದೃಶ್ಯ ವಿವೇಕ, ಕಾರ್ಯಕಾರಣ ವಿವೇಕ ಅಂತ ಹೇಳ್ತೀವೋ ಹಾಗೆ ಇಲ್ಲೇ ತತ್ವವನ್ನು ಗುರುತಿಸುವುದಕ್ಕೆ ಅನುಕೂಲವಾಗೋ ಥರ ಚಿಂತನೆ ಮಾಡೋದು, ಅದು ಒಂದು ವಿಧಾನ. ಇನ್ನು ಓಮನ್ನ ಪ್ರತೀಕವಾಗಿ ಪರಮಾತ್ಮನಿಗೆ ಪ್ರತೀಕವಾಗಿದೆ. ಯದ್ಯಪಿ ಪರಮಾತ್ಮನು ವಾಂಗ್ಮನಸಾತೀತನಾಗಿದ್ದಾನೆ, ಯಾವುದಕ್ಕೂ ವಿಷಯನಲ್ಲದೆ ಇದ್ದರೂ ಈ ಓಂಕಾರವನ್ನು ಆ ಪರಮಾತ್ಮನ ನೆನಪಿಗೆ ಇಟ್ಕೊಂಡಿದ್ದೀನಿ ಅಂತಲೂ ಮಾಡಬಹುದು. ನಿನ್ನೆ ನಾನು ಹೇಳಿದ್ನಲ್ಲ, ರಾಮ ಅನ್ನೋವಾಗ ಆ ನಿರ್ಗುಣ ನಿರಾಕಾರನಾದ ಸರ್ವಜ್ಞನೂ ಸರ್ವಶಕ್ತನೂ ಆದಂತಹ ಪರಮಾತ್ಮನೇ ಈ ರಾಮನಾಗಿದ್ದಾನೆ, ಪರಬ್ರಹ್ಮದತ್ವಕ್ಕೆ ರಾಮ ಅಂತ ಹೆಸರು ಅಂತ ಮಾಡೋದೊಂದು. ರಾಮ ಅನ್ನೋವಾಗ ಯಾವುದೋ ಒಂದು ಆಕಾರದಲ್ಲಿ ಮನಸ್ಸು ಹೋದರೆ ಅದನ್ನೇ ಇಟ್ಕೊಂಡು ಧ್ಯಾನ ಮಾಡೋದೊಂದು. ಹೀಗೆ ಈ ಆತ್ಮಪ್ರಾಪ್ತಿಗೆ ಸಾಧನವಾಗಿರುವಂತಹ ಈ ಓಂಕಾರದ ಧ್ಯಾನದಿಂದ ಅವನು ಯಾವುದನ್ನು ಧ್ಯಾನ ಮಾಡ್ತಾ ಇರ್ತಾನೋ, ಅಪರಬ್ರಹ್ಮವನ್ನು ಮಾಡ್ತಾ ಇದ್ರೆ ಅಪರಬ್ರಹ್ಮವನ್ನು, ಪರಬ್ರಹ್ಮ ಧ್ಯಾನದಲ್ಲಿ ಮುಳುಗಿದ್ರೆ ಅವನು ಪರಬ್ರಹ್ಮವನ್ನು ಕೂಡ ಪಡ್ಕೋತಾನೆ. ಓಂಕಾರವು ಬ್ರಹ್ಮಕ್ಕೆ ತೀರಾ ಹತ್ತಿರವಾದಂತಹ ಸಾಧನವಾಗಿದೆ ಅಂತ ಹೇಳಿದರು. ನೋಡಿ, ಎರಡನೇ ಟಿಪ್ಪಣಿ, ಪರಮಾತ್ಮನ ನಾಮಗಳಲ್ಲೆಲ್ಲ ಓಂಕಾರವು ತೀರಾ ಹತ್ತಿರವಾದದ್ದು. ಆದಿತ್ಯಾದಿ ಪ್ರತೀಕಗಳೆಲ್ಲಕ್ಕಿಂತಲೂ ಪರಮಾತ್ಮನಿಗೆ ಇದು ಹತ್ತಿರವಾದದ್ದು. ಆದ್ದರಿಂದ ಓಂಕಾರ ಧ್ಯಾನದಿಂದ ಅವಶ್ಯವಾಗಿ ಬ್ರಹ್ಮಪ್ರಾಪ್ತಿಯಾಗುತ್ತದೆ ಎಂದು ಭಾವ. ಮತ್ತು ಯಾವುದನ್ನು ಉಪಾಸನೆ ಮಾಡಿರ್ತಾನೋ ಅದಕ್ಕೆ ತಕ್ಕಂತಹ ಫಲವನ್ನು ಅವನು ಪಡ್ಕೋತಾನೆ. ಆದರೆ ಅದಕ್ಕೆ ತಡಿಕೆಯಾಗಿ ಆಧಾರವಾಗಿ ಬೇಸೋ ಆ ಸತ್ಯ, ಬ್ರಹ್ಮಚರ್ಯ, ಅಹಿಂಸೆ, ಸರ್ವತ್ಯಾಗ, ಸಂತೋಷ, ಶೌಚ ಅನ್ನೋ ಗುಣಗಳನ್ನು ಚೆನ್ನಾಗಿ ಅಳವಡಿಸ್ಕೊಂಡಿರಬೇಕು. ಈ ಗುಣಗಳನ್ನು ಅಳವಡಿಸ್ಕೊಳ್ಳದೆ ಇರೋನಿಗೆ ಯಾವ ಉಪಾಸನೆಯೂ ಹತ್ತಲ್ಲ. ಯಾವುದಾದರೂ ಒಂದು ದೇವತಾ ಉಪಾಸನೆಯನ್ನು ಮಾಡಬೇಕು ಅಂದರೆ
ಆ ದೇವತೆಯಲ್ಲಿ ಶ್ರೇಷ್ಠ ಗುಣಗಳಿರೋದ್ರಿಂದ ತಾನೇ ನಾವು ಅದನ್ನು ಉಪಾಸನೆ ಮಾಡೋದು. ಲೋಕದಲ್ಲೂ ಕೂಡ ನಮ್ಮ ಮಕ್ಕಳು ಹೀಗಾಗಬೇಕು ಅಂತ ಯಾರಾದರೂ ಹೀರೋನೋ, ಕ್ರಿಕೆಟ್ ಆಟಗಾರನೋ, ಫುಟ್ಬಾಲ್ ಆಟಗಾರನೋ ಯಾರನ್ನೋ ಇಟ್ಕೊಂಡ್ರೆ ಇದಕ್ಕಿಂತ ಹೆಚ್ಚಿನದಾದ ಏನೋ ಒಂದು ತೋರ್ತಾ ಇರುತ್ತೆ, ಅದನ್ನು ತಾನೇ ಇಟ್ಕೊಳ್ಳೋದು. ಇಲ್ಲಾಂದ್ರೆ ಅದನ್ನು ಪಡ್ಕೋಬೇಕು ಅನ್ನೋ ಬುದ್ಧಿನೇ ಬರಲ್ಲ ನಮಗೆ. ಅದನ್ನು ಪಡ್ಕೋಬೇಕು ಅನ್ನೋ ಬುದ್ಧಿ ಬರ್ತಾ ಇದೆ ಅಂದರೆ ಅಲ್ಲಿ ಉತ್ತಮವಾದ ಗುಣಗಳು ಇರಬೇಕು. ಆ ಉತ್ತಮವಾದ ಗುಣಗಳನ್ನು ನಾವು ಸಾಧನವಾಗಿ ಅಳವಡಿಸ್ಕೋಬೇಕು. ಅಧ್ಯಾತ್ಮ ಶಾಸ್ತ್ರದಲ್ಲಿ ನಾವು ಎಲ್ಲೆಲ್ಲಿ ಕೃತಾರ್ಥನ ಲಕ್ಷಣಗಳು, ಭಗವಂತನ ರೂಪಗಳು, ಭಗವಂತನ ಲಕ್ಷಣಗಳು ಅಂತ ಹೇಳ್ತೀವೋ ಅದು ಸಾಧಕನಾದ ನಮಗೆ ಪ್ರಯತ್ನಪೂರ್ವಕವಾಗಿ ಪಡ್ಕೊಳ್ಳುವಂಥದ್ದಾಗಿರುತ್ತೆ. ನಾವು ಅದನ್ನು ಮತ್ತೆ ಅಳವಡಿಸ್ಕೋತಾ ಇರಬೇಕು. ಪರಮಾತ್ಮನು ಕಾಮಕ್ರೋಧಾದಿಗಳಿಲ್ಲದೆ ಇರೋನು ಅಂತ ಹೇಳಿದರೆ ಅದನ್ನು ನೀನು ಅಳವಡಿಸ್ಕೊ. ನೀನು ಅದನ್ನು ಅಳವಡಿಸ್ಕೊಂಡಾಗ ಮಾತ್ರ ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಲೋಕದಲ್ಲೂ ಸಾಮಾನ್ಯವಾಗಿ ಒಂದು 10ನೇ ಕ್ಲಾಸಲ್ಲಿ ರ್ಯಾಂಕ್ ಬರುವಂಥ ಹುಡುಗರನ್ನ ಮಾತಾಡಿಸ್ತಾರೆ ಟಿ ವಿನಲ್ಲಿ. ನೀವು ಹೇಗೆ ರ್ಯಾಂಕ್ ಬಂದ್ರಿ, ಏನು ಮಾಡಿದ್ರಿ ಅಂತ. ಅವರು ನಾವು ಹೀಗೆ ಬೆಳಗ್ಗೆ ಇಷ್ಟೊತ್ತಿಗೆ ಹೀಗೀಗ ಟೈಮ್ ಟೇಬಲ್ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಇಂಥ ಟ್ಯೂಷನ್ಗೆ ಹೋಗ್ತಿದ್ವಿ ಎಲ್ಲ ಹೇಳ್ತಾರೆ. ಅಂದರೆ ನೀನು ಅದನ್ನು ಅಳವಡಿಸ್ಕೊಂಡ್ರೆ ನೀನು ಅದಕ್ಕೆ ಹೋಗ್ತೀಯಾ ಅಂತ. ಹಾಗ್ತಾನೆ ಗುಣಗಳನ್ನು ಅಳವಡಿಸ್ಕೊಳ್ಳಿಲ್ಲ ಅಂದರೆ ಉಪಾಸನೆ ದಕ್ಕಲ್ಲ. ಭಾರಿ ಮುಖ್ಯ. ಉಪಾಸನೆಗಾಗಲಿ ತತ್ವಜ್ಞಾನಕ್ಕಾಗಲಿ ಈ ಗುಣ ಅನ್ನೋದು ಭಾರಿ ಮುಖ್ಯ. ಆ ಉಪಾಸನ ಆಧಾರವಾದಂಥ ಗುಣಗಳಿದೆಯಲ್ಲ ಅದನ್ನು ಅಳವಡಿಸ್ಕೊಳ್ಳೇಬೇಕು ಅಂತ. ಈಗ 3ನೇ ಮಂತ್ರದಲ್ಲಿ ಓಂಕಾರವನ್ನು 3 ಮಾತ್ರೆಗಳ ರೂಪದಲ್ಲಿ ಇದೆ. ಆ ಉ ಮುನ್ ಅಂತ 3 ಮಾತ್ರೆಗಳು ಓಂಕಾರಕ್ಕೆ. ಆ 3 ಮಾತ್ರೆಗಳಲ್ಲಿ 3 ಮಾತ್ರ ಜ್ಞಾನವನ್ನು ಇಟ್ಕೊಂಡು ಮಾಡುವಂಥವನು ಏನು ಫಲವನ್ನು ಪಡ್ಕೋತಾನೆ, 2 ಮಾತ್ರೆಯ ಜ್ಞಾನವನ್ನು ಇಟ್ಕೊಂಡು ಮಾಡೋನು ಏನು ಪಡ್ಕೋತಾನೆ, 1 ಮಾತ್ರೆಯ ಜ್ಞಾನವನ್ನು ಇಟ್ಕೊಂಡು ಮಾಡೋನು ಏನು ಫಲ ಪಡ್ಕೋತಾನೆ ಅಂತ. ಈ 1 ಮಾತ್ರೆಯ ಜ್ಞಾನ, 2 ಮಾತ್ರೆಯ ಜ್ಞಾನ, 3 ಮಾತ್ರೆಯ ಜ್ಞಾನ ಅನ್ನೋದನ್ನು ಮಾಂಡೂಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಆ ಓಂ ಅನ್ನೋದರಲ್ಲಿ ಅಕಾರವು ಇಡೀ ಎಚ್ಚರ ಪ್ರಪಂಚವನ್ನು ತೋರಿಸ್ಕೊಡುತ್ತೆ. ಅದರಿಂದ ಓಂ ಎಂಬುದು ಇಡೀ ಎಚ್ಚರ ಪ್ರಪಂಚವಾಗಿದೆ ಅಂತ ತಿಳ್ಕೊಂಡು ಮಾಡೋನು 1 ಮಾತ್ರ ಜ್ಞಾನದಿಂದ ಕೂಡ್ಕೊಳ್ತಾನೆ ಅಂತ. ಅಕಾರವೇ ಆಗಿದೆ ಅಂತ ಮಾಡಬಾರ್ದು. ಈ ಓಂ ಎಂಬುದು ಅಕಾರವಾಗಿದೆ ಅಂತ ಮಾಡಕ್ಕೆ ಹೋಗ್ಬಾರ್ದು. ನೋಡಿ, ಸ್ವಾಮಿಗಳದನ್ನು ಅಕಾರವನ್ನು ಮಾತ್ರ ಉಪಾಸನೆ ಮಾಡುತ್ತಿದ್ದರೆ ಎಂಬ ವ್ಯಾಖ್ಯಾನವು ಭಾಷ್ಯ ವಿರುದ್ಧ ಅಂತ ಬರೆದಿದ್ದಾರೆ. ಇಲ್ಲಿ 1 ಮಾತ್ರೆಯ ಜ್ಞಾನವನ್ನು ಇಟ್ಕೊಂಡು ಮಾಡೋದು ಹೇಳ್ತೀನಿ ಮುಂದೆ ಭಾಷ್ಯ ಬಂದಾಗ. ಸ ಯದಿ ಏಕಮಾತ್ರಮಭಿಧ್ಯಾಯೀತ ಸ ತೇನೈವ ಸಂವೇದಿತಃ ಪೂರ್ಣಮೇವ ಜಗತ್ಯಾಂ ಅಭಿಸಂಪದ್ಯತೆ ತಂ ಋಚೋ ಮನುಷ್ಯಲೋಕಂ ಉಪನಯಂತೆ ಸ ತತ್ರ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧಯಾ ಸಂಪನ್ನೋ ಮಹಿಮಾನಮನುಭವತಿ. ಸಹ ಯದಿ ಏಕಮಾತ್ರಂ ಅಭಿಧ್ಯಾಯೀತ ಸಹ ತೇನ ಏವ ಸಂವೇದಿತಃ ಪೂರ್ಣಂ ಏವ ಜಗತ್ಯಾಂ ಅಭಿಸಂಪದ್ಯತೆ ತಂ ಋಚಃ ಮನುಷ್ಯಲೋಕಂ ಉಪನಯಂತೆ ಸಹ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧಯಾ ಸಂಪನ್ನಃ ಮಹಿಮಾನಂ ಅನುಭವತಿ. ಸಹ ಆ ಸಾಧಕನು ಓಂಕಾರವನ್ನು ಸಾಧನವನ್ನಾಗಿ ಆಲಂಬನವನ್ನಾಗಿ ಇಟ್ಟುಕೊಂಡಿರುವಂಥವನು ಪರಾಪರ ಬ್ರಹ್ಮಕ್ಕೆ. ಹೀಗೆ ಇಟ್ಕೊಂಡಿರೋನು ಅನ್ನೋದ್ರಲ್ಲಿ ಹಿಂದೆ ಸನ್ಯಾಸ ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ. ಓಂಕಾರವನ್ನು ಒಂದನ್ನೇ ಆಲಂಬನವಾಗಿ ಇಟ್ಕೊಳ್ಳೋನು ಸನ್ಯಾಸ ಮಾಡಲೇಬೇಕು. ಈ ಸನ್ಯಾಸ ಅಂದರೆ ಏನು ಅಂತ ಕೇಳೋದಾದರೆ ಹೌದು, ಇಲ್ಲಿ ಆಶ್ರಮ ಸನ್ಯಾಸವನ್ನೇ ಹೆಚ್ಚಾಗಿ ಹೇಳಬೇಕು. ತತ್ವಜ್ಞಾನಕ್ಕೆ ಯದ್ಯಪಿ ಯಾವ ಆಶ್ರಮದಲ್ಲಿದ್ದರೂ ತತ್ವಜ್ಞಾನ ಆಗಬಹುದು. ಅದೇನು ಸನ್ಯಾಸಾಶ್ರಮದವ್ರಿಗೆ ಮಾತ್ರ ತತ್ವಜ್ಞಾನ ಅಂತಲ್ಲ. ಆದರೆ ಒಂದೊಂದು ಕರ್ಮ ಒಬ್ಬೊಬ್ಬರಿಗೆ ಹೇಗೆ ವಿಧಾನ ಮಾಡಿದೆಯೋ, ಅಗ್ನಿಹೋತ್ರಾದಿ ಕರ್ಮಗಳನ್ನು ಗೃಹಸ್ಥನೇ ಮಾಡಬೇಕಾಗಿದೆಯೋ, ಬ್ರಹ್ಮಚಾರಿಯು ಗುರುಶುಶ್ರೂಷ ಅಗ್ನಿಪರಿಚರ್ಯೆ ಮತ್ತು ಗುರುಕುಲದ ಸೇವೆಗಳನ್ನೇ ಮಾಡಬೇಕಾಗಿದೆಯೋ, ಹಾಗೆ ಈ ಓಂಕಾರದ ಉಪಾಸನೆಯನ್ನು ಸನ್ಯಾಸಿಗೆ ಹೇಳಿದರು. ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟಿದ್ದಾರೆ.
ಹಾಗೆ ಅವ್ರಿಗದು. ಈಗ ಹೇಗೆ ಸನ್ಯಾಸಿ ಎಷ್ಟು ತಿಳುವಳಿಕೆ ಇದ್ದರೂ ಅಗ್ನಿಹೋತ್ರಾದಿ ಕರ್ಮ ಮಾಡಕ್ಕೆ ಬರಲ್ವೋ, ಹಾಗೆ ಗೃಹಸ್ಥನಾದವನಾಗಲಿ ಬ್ರಹ್ಮಚಾರಿಯಾಗಲಿ ಇದರ ಎಷ್ಟು ತಿಳುವಳಿಕೆ ಇದ್ದರೂ ಅವನು ಓಂಕಾರವನ್ನು, ಕೇವಲ ಓಂಕಾರವನ್ನು ಆಲಂಬನೆಯಾಗಿ ಇಟ್ಕೊಂಡು ಮಾಡಕ್ಕೆ ಬರಲ್ಲ. ನಿನ್ನೆ ಹೇಳಿರೋ ಥರ ಬೇರೆ ಮಂತ್ರಗಳ ಜೊತೆ ಓಂ ಸೇರಿಸ್ಕೋಬಹುದಷ್ಟೇ ಅವನು. ಅದರಿಂದ ಈ ಓಮನ್ನು ಯಾವನು ಅನ್ನುವಾಗ ಸಾಧಕನು ಅಂತಲೇ ಅರ್ಥ. ಆ ಸಾಧಕನು ಅಂದರೆ ಸನ್ಯಾಸಿಯಾಗಿರುವ, ಆಶ್ರಮ ಸನ್ಯಾಸ ಸ್ವೀಕಾರ ಮಾಡಿದ್ರಾಯ್ತು. ಅದೇ ಬೇಕು, ನಾವು ಓಮನ್ನೇ ನಾನು ಆಧಾರವಾಗಿಟ್ಕೊಂಡು ಆ ತತ್ವವನ್ನು ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ಅಪರಬ್ರಹ್ಮದ ಉಪಾಸನೆಯನ್ನು ಮಾಡ್ತೀನಿ ಅಂತ ಇದ್ದರೆ ಆಶ್ರಮ ಸನ್ಯಾಸ ಮಾಡಬೇಕು. ಆದ್ದರಿಂದ ನೋಡಿ, ಆ ಸ್ವಾಮಿಗಳು ಓಂಕಾರ ಒಂದನ್ನೇ ಸರ್ವಕರ್ಮ ಸನ್ಯಾಸಪೂರ್ವಕವಾಗಿ ಉಪಾಸನೆ ಮಾಡುತ್ತಿರುವವನು. ಸರ್ವಕರ್ಮ ಸನ್ಯಾಸಗಳನ್ನು ಮಾಡಲೇಬೇಕು. ಇದಕ್ಕಾಗಿ ಅವನು ಒಂದು ವೇಳೆ ಆ ಏಕಮಾತ್ರಂ ಅಂದರೆ ಒಂದು ಮಾತ್ರೆಯನ್ನು ಕುರಿತು ಧ್ಯಾನ ಮಾಡ್ತಾ ಇರ್ತಾನೋ ಅಂತ. ಒಂದು ಮಾತ್ರೆಯನ್ನು ಎಂದರೆ ಒಂದು ಮಾತ್ರೆಯ ಜ್ಞಾನವನ್ನು ಇಟ್ಕೊಂಡು, ಓಂ ಎಂಬುದಲ್ಲಿ ಒಂದು ಮಾತ್ರೆ ಯಾವುದು? ಅಕಾರ. ಅಕಾರ ಎಂದರೆ ಇಡೀ ಎಚ್ಚರ ಪ್ರಪಂಚ ಅಂತ ತಿಳ್ಕೊಂಡು ಮಾಡ್ತಾ ಇರ್ತಾನೋ ಅವನು ಅದರಿಂದಲೇ ಸಂವೇದಿತನಾದವನಾಗಿ ಅಂದರೆ ತಿಳ್ಕೊತಾನೆ. ಎಷ್ಟನ್ನೋ ತಿಳ್ಕೊತಾನಲ್ಲ ಆ ಉಪಾಸನೆಯಿಂದ. ಅವನು ಯಾವುದೋ ಒಂದು ಮಟ್ಟದವರೆಗೆ ತಿಳ್ಕೊತಾನೆ. ಹಾಗೆ ತಿಳ್ಕೊಂಡವನು ಜಗತ್ತಿನಲ್ಲಿ ಮತ್ತೆ ಪಡೆಯುತ್ತಾನೆ ಎಂದು. ಏನು ಜಗತ್ತಿನಲ್ಲಿ ಪಡಿತಾನೆ ಅಂದರೆ ಅವನನ್ನು ಋಕ್ಕುಗಳು, ಆ ಒಂದು ಮಾತ್ರೆಗೆ ಅಭಿಮಾನಿ ದೇವತೆಗಳು ಋಕ್ಕುಗಳು, ಋಕ್ಕುಗಳು ಅವನನ್ನು ಮನುಷ್ಯ ಲೋಕಕ್ಕೆ ತೆಗೆದುಕೊಂಡು ಬಂದು ಬಿಡುತ್ತವೆ. ಈಗ ಒಂದು ಮಾತ್ರೆಯ ಜ್ಞಾನ ಅನ್ನುವಾಗ ಎಚ್ಚರ ಪ್ರಪಂಚ ಅಂತಲೋ ಅಥವಾ ಋಗ್ವೇದ ಅಂತಲೋ ಧ್ಯಾನ ಮಾಡ್ಬೋದು. ಹಾಗೆ ಇಟ್ಕೊಂಡಿರೋದ್ರಿಂದ ಋಕ್ಕುಗಳು ಅವನನ್ನು ಮನುಷ್ಯ ಲೋಕಕ್ಕೆ ತೆಗೆದುಕೊಂಡು ಬಂದ್ಬಿಡುತ್ತೆ. ಶಬ್ದಕ್ಕೆ ಅರ್ಥ ಏನು ಅಂದರೆ ಅವನು ಒಂದು ಮಾತ್ರೆಯ ಜ್ಞಾನದಿಂದ ಯಾವ ಫಲವನ್ನು ಪಡ್ಕೋಬೇಕೋ ಅದನ್ನು ಪಡ್ಕೊಂಡು ಅಲ್ಲಿ ಅದನ್ನೆಲ್ಲ ಅನುಭವಿಸಿ ಮತ್ತೆ ಮನುಷ್ಯ ಲೋಕಕ್ಕೆ ಬರ್ತಾನೆ ಅಂತ. ಅವನಿಗೆ ಅಲ್ಲೇ ಯಾವುದು ಬ್ರಹ್ಮಲೋಕಾದಿಗಳಿಗೆ ಹೋದರೂ ಕೂಡ ಅಲ್ಲೇ ಅವನಿಗೆ ಅದರ ಸಂಪೂರ್ಣವಾದ ಇದು ಬರಲ್ಲ, ಅಥವಾ ಬ್ರಹ್ಮಲೋಕದವರೆಗೆ ಹೋಗೋದೇ ಇಲ್ಲ. ಯಾಕೆ? ಅವನು ಪೂರ್ಣವಾಗಿ ಉಪಾಸನೆ ಮಾಡೇ ಇಲ್ಲ. ಮನುಷ್ಯ ಲೋಕಕ್ಕೆ ಕರ್ಕೊಂಡು ಬಂದ್ಬಿಡುತ್ತೆ ಅವು. ಅವನು ಅಲ್ಲಿ ಮತ್ತೆ ಹಿಂದಿನ ಅಭ್ಯಾಸದಂತೆಯೇ, ಹಿಂದಿನ ಜನ್ಮದ ಅಭ್ಯಾಸ ಇತ್ತಲ್ಲ ಅದೇನು ಹೋಗಿರಲ್ವಲ್ಲ, ಅದರಲ್ಲಿ ಅಲ್ಲಿ ತಪಸ್ಸಿನಿಂದಲೂ ಬ್ರಹ್ಮಚರ್ಯೆಯಿಂದಲೂ ಶ್ರದ್ಧೆಯಿಂದಲೂ ಕೂಡ್ಕೊಂಡ್ಬಿಡ್ತಾನೆ. ಹಾಳಾಗಲ್ಲ. ಆ ಲೋಕದ ಫಲವನ್ನು ಅನುಭವಿಸಿದ್ರೂ ಅವನಿಗೇನು ಹಾಳಾಗಿರಲ್ಲ ಆ ಅಭ್ಯಾಸ. ಒಂದು ಸಲ ಈ ಮಾರ್ಗಕ್ಕೆ ನಾವು ಬಿದ್ದುಬಿಟ್ರೆ, ಅದಕ್ಕೋಸ್ಕರ ಮಾಡುವಷ್ಟು ಪ್ರಯತ್ನವನ್ನು ಮಾಡಿಬಿಟ್ರೆ ನಾವು ಹೋಗೇ ಇರಲ್ಲ. ಅದು ನಮ್ಮನ್ನ ಆ ಮುಖವಾಗಿಯೇ ತಳ್ತಾ ಇರುತ್ತೆ. ಲೌಕಿಕ ಸುಖಗಳನ್ನು ಅನುಭವಿಸುವಾಗಲೂ ನಮಗೇನು ಕೆಡಕ್ ಮಾಡಲ್ಲ ಅದು. ಈಗ ಲೌಕಿಕ ಸುಖಗಳನ್ನು ಭಗವಂತನ ಭಕ್ತಿಯನ್ನು ಇಟ್ಕೊಂಡು ಸುಖ ಅನುಭವಿಸಿದ್ರೆ ಕಷ್ಟನ? ಭಗವದ್ಭಕ್ತಿ ಇದೆ, ಹೃದಯದಲ್ಲಿ ಶ್ರದ್ಧೆ ಇದೆ, ನಂಬಿಕೆ ಇದೆ, ಶಾಸ್ತ್ರದಲ್ಲಿ ಗುರುವಚನದಲ್ಲಿ ನಂಬಿಕೆ ಇದೆ. ಆದರೆ ಯಾವುದೋ ಕರ್ಮಫಲದಿಂದ ಬೇಕಾದಷ್ಟು ಸಂಪತ್ತು ಬಂದು ಕೂಡಿದೆ ಅನ್ನೋವಾಗ ಆ ಸಂಪತ್ತನ್ನು ಅನುಭವಿಸೋದಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅಷ್ಟು ಬೆಲೆ ಕೊಟ್ಟು ಭಗವದ್ ಧ್ಯಾನ ಮಾಡೋದಕ್ಕೆ ಏನು ಕಷ್ಟ ಇಲ್ಲ. ಆದರೆ ಹಾಗೆ ಬರೋದು ಕಷ್ಟ. ಅದು ಹಿಂದಿನ ಹಾಗೇನಾದರೂ ಬಂದಿದ್ದರೆ ಲೌಕಿಕ ಸಂಪತ್ತುಗಳು ಕೂಡ್ಕೊಂಡಿವೆ, ಭಗವಂತನ ಭಕ್ತಿನೂ ಇದೆ ಅಂದರೆ ಎಷ್ಟೋ ಜನ್ಮದ ಪುಣ್ಯ. ಹೀಗೆ ಯಾವುದೋ ಜನ್ಮದ ಪುಣ್ಯ ಎಳ್ಕೊಂಡ್ಬಂದಿರುತ್ತೆ. ಮತ್ತೆ ಅಲ್ಲಿ ಅವನು ತಪಸ್ಸಿನಿಂದಲೂ ಬ್ರಹ್ಮಚರ್ಯೆಯಿಂದಲೂ ಶ್ರದ್ಧೆಯಿಂದಲೂ ಕೂಡಿಕೊಂಡವನಾಗಿ ಮಹಿಮೆಯನ್ನು ಹೊಂದುತ್ತಾನೆ. ಮಹಿಮೆಯನ್ನು ಹೊಂತಾನೆ ಅಂದರೆ ಆ ನಾಮಾರ್ಗದಲ್ಲೇ ಮುಂದುವರಿತಾನೆ. ಮತ್ತೆ ಅದು ಎಳ್ಕೊಂಡು ಹೋಗುತ್ತೆ. ಹ್ರಿಯತೆ ಹ್ಯವಶೋಪಿ ಸಹ ಅಂತ ಪರಮಾತ್ಮ ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ ಅಂತ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಪರಮಾತ್ಮ ಅವನು ಹಿಂದಿನ ಅಭ್ಯಾಸದಿಂದ ಮತ್ತೆ ಮನುಷ್ಯ ಲೋಕಕ್ಕೆ ಬಂದು ಯಾರ ಮನೆಯಲ್ಲಿ ಹುಟ್ಟಿದರೋ ಆ ಹಿಂದಿನ ಅಭ್ಯಾಸ ಇತ್ತಲ್ಲ ಅದು ಬಿಟ್ಟೋಗಲ್ಲ. ಇವನಿಗೆ ಇಷ್ಟವಿಲ್ಲದಿದ್ರೂ ಹೇಳ್ಕೊಂಡು ಹೋಗ್ತಾ ಇರುತ್ತದು. ಆ ಜನ್ಮದಲ್ಲಿ ಯಾವುದೋ ಕರ್ಮಫಲದಿಂದ ಜನ್ಮ ಅನ್ನೋದು ಬಂದಿದೆ, ಅಲ್ಲಿಯ ಲೌಕಿಕ ಸಂಪತ್ತಲ್ಲೇ ಮುಳುಗಿರ್ತಾನೆ ಅಂತ ಇಟ್ಕೊಳ್ಳಿ. ಆದರೆ ಅವನಿಗೆ ಇದು ನಾನು ಬಿಟ್ಟೋಗೋಕೆ ಇಷ್ಟ ಇಲ್ಲ ಅಂದರೂ ಬಿಟ್ಟು ಹೋಗ್ತಾ ಇರಬೇಕಾಗುತ್ತೆ ಕೆಲಸ. ಏನೋ ಯಾಕೆಂದರೆ ಅದು ಬಲವಾಗಿರುತ್ತೆ ಆ ಅಭ್ಯಾಸ. ಅದು ಆ ಮಹಿಮೆಯನ್ನು ಉಂಟು ಮಾಡಿಬಿಟ್ಟಿರುತ್ತದು. ಆ ಉಪಾಸನೆ ಸಾಮಾನ್ಯ ಅಲ್ಲ. ಒಂದು ಸಲ ಸೇರ್ಕೊಂಡ್ಬಿಟ್ರೆ ಮನಸ್ಸೊಳಕ್ಕೆ ಅದು ನಮ್ಮನ್ನು ಬಿಡೋದೇ ಇಲ್ಲ. ನಮ್ಮನ್ನು ಎಳ್ಕೊಂಡು ತತ್ವ ತಲುಪಿಸೋವರೆಗೂ ಅದು ಬಿಡೋಲ್ಲ ನಮ್ಮನ್ನು. ಅದೇ ಒಂದು ಪ್ಲಸ್ ಪಾಯಿಂಟ್ ನಮಗೆ. ಅದಕ್ಕೆ ಎಷ್ಟೋ ಜನ ಮಹಾತ್ಮರ ಕಥೆಗಳನ್ನು ಕೇಳಿದ್ರು ನಾವು. ಸಾಹುಕಾರರು ಹಿಂದೆ ಬೇರೆ ಥರ ಇರ್ತಿದ್ರು, ಎಷ್ಟೆಷ್ಟೋ ಸುಖಭೋಗಗಳಲ್ಲಿ ತಲ್ಲೀನರಾಗಿರ್ತಿದ್ರು.
ಆದರೆ ಯಾವುದೋ ಒಂದು ಕ್ಷಣದಲ್ಲಿ ಎಲ್ಲವನ್ನು ಬಿಟ್ಟು ಹೊರಟೋಗ್ಬಿಟ್ಟಿರ್ತಾರೆ. ವೇಮನ ಅಂತ, ವೇಮನ ಪದ್ಯಗಳು ಅಂತ ತೆಲುಗಲ್ಲಿದೆ. ಆ ವೇಮನ ಅನ್ನೋರು ಇದರಲ್ಲಿ ಹಾಗೆ ಬರೋದು. ಅವರು ಮಹಾನ್ ಕೋಟೀಶ್ವರರು. ಅವರು ಸುಖಭೋಗಗಳಲ್ಲೇ ತಲೀನರಾಗಿರ್ತಿದ್ರು. ಯಾವುದೋ ಒಂದು ಕ್ಷಣಪ್ಪ ಎಲ್ಲ ವೈರಾಗ್ಯ ಬಂದ್ಬಿಡ್ತು, ಹೊರಟೋದ್ರು, ಎಲ್ಲವನ್ನೂ ಬಿಟ್ಬಿಟ್ರು. ಹಾಗಾಗತ್ತೆ ತುಂಬ ಜನ ಭಕ್ತರ. ನವಕೋಟಿ ನಾರಾಯಣ ಪುರಂದರದಾಸರ ಕಥೆ ನೋಡಿ, ಎಷ್ಟು ಸಂಪತ್ತು. ನವಕೋಟಿ, ಅವತ್ತಿನ ಚಿನ್ನದ ವರಹಗಳಲ್ಲಿ 9 ಕೋಟಿ ಚಿನ್ನದ ವರಹ. ಅದಕ್ಕೆ ನವಕೋಟಿ ನಾರಾಯಣ ಅಂತ ಹೆಸರು ಬಂದಿತ್ತು. ಚಿನ್ನದ ವರಹದ 9 ಕೋಟಿ ಅಂದರೆ ಇವತ್ತಿನ ಲೆಕ್ಕದಲ್ಲಿ ಎಷ್ಟೋ ಕೋಟಿಗಳು. ಅದು ಅವ್ರಿಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಕೇಳಲ್ಲ, ಎಳ್ಕೊಂಡು ಹೋಗ್ತಾ ಇರುತ್ತದು. ಯಾಕೆ? ನನ್ನ ಇಲ್ಲಿಯ ಇಷ್ಟ ಕಷ್ಟಗಳು ಭಗವಂತನಿಗೆ ಗೊತ್ತು. ಇದೇನು ಪರಿಪೂರ್ಣ ಅಲ್ಲ, ಇದೇನು ಕೊನೆ ಅಲ್ಲ, ಇದು ಇವನಿಗೆ ಸಂಪೂರ್ಣ ಸುಖ ತಂದುಕೊಡಲ್ಲ ಅನ್ನೋದು ಗೊತ್ತು. ಅದರಿಂದ ಉಪಾಸನೆ ಅನ್ನೋದು ಅವನಿಗೆ ಹೇಳ್ಕೊಂಡು ಹೋಗಿ ಅವನಿಗೆ ಮಹಿಮೆಯನ್ನು ತಂದುಕೊಡುತ್ತೆ. ಅವನು ಮಹಿಮಾವಂತನಾಗ್ತಾನೆ. ಅಂದರೆ ಯಾವುದನ್ನು ಪಡ್ಕೊಂಡ್ರೆ ಸಂಪೂರ್ಣ ಸುಖವನ್ನು ಹೊಂದುತ್ತಾನೋ ಅದನ್ನು ಪಡ್ಕೊಂಡ್ಬಿಡ್ತಾನೆ. ಸ ಯದ್ಯಪಿ ಓಂಕಾರಸ್ಯ ಸಕಲಮಾತ್ರಾ ವಿಭಾಗಜ್ಞಃ ನ ಭವತಿ ತಥಾಪಿ ಓಂಕಾರ ಅಭಿಧ್ಯಾನ ಪ್ರಭಾವಾತ್ ವಿಶಿಷ್ಟಾಮೇವ ಗತಿಂ ಗಚ್ಚತಿ. ಸಹ ಅವನು ಯದ್ಯಪಿ ಒಂದು ವೇಳೆ ಓಂಕಾರದ ಎಲ್ಲ ಮಾತ್ರೆಗಳ ವಿಭಾಗವನ್ನು ತಿಳಿದುಕೊಳ್ಳದೆ ಇದ್ದರೂ ಕೂಡ, ಅಕಾರ ಉಕಾರ ಮಕಾರದಿಂದ ಏನು ತೋರಿ ಬರುತ್ತೋ ಅಷ್ಟರ ತಿಳುವಳಿಕೆ ಇಲ್ಲದೆ ಇದ್ದರೂ ಕೂಡ ಅವನು ಆ ಓಂಕಾರವನ್ನು ಅಭಿಧ್ಯಾನ ಮಾಡಿದ್ದರಿಂದ ಪ್ರಭಾವದಿಂದಲೇ, ಅಂದರೆ ಓಂ ಎಂಬುದನ್ನು ಆಲಂಬನೆಯಾಗಿಟ್ಕೊಂಡು ಓಂಕಾರವು ಪರಬ್ರಹ್ಮವನ್ನೇ ತಿಳಿಸ್ಕೊಡುತ್ತೆ. ಎಚ್ಚರ, ಕನಸು, ನಿದ್ರಾದಿ 3 ಅವಸ್ಥೆಗಳ ರೂಪವನ್ನು ಸೇರಿಸ್ಕೊಂಡು ಅದಕ್ಕಿಂತಲೂ ಹೆಚ್ಚಾಗಿರುವಂತಹ ತತ್ವವನ್ನೇ ತಿಳಿಸ್ಕೊಡೋದಾದರೂ ಆ ತಿಳುವಳಿಕೆ ಇಲ್ಲ ಅಂತ ಇಟ್ಕೊಳ್ಳಿ. ಸುಮ್ಮನೆ ಓಂ ಅನ್ನೋದನ್ನು ಜಪವಾಗೇ ಇಟ್ಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ಅವನು ಮತ್ತೆ 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 ಈಗ ಸನ್ಯಾಸಿಗಳಿಗೆ ಹೇಗಿರುತ್ತೆ ಅಂದರೆ, ಅವರ ಆಚಮನದಲ್ಲಿ ಓಂ ಸೇರಿರುತ್ತೆ. ಅವರು ಇದಕ್ಕೆ ನಾವು ಗಾಯತ್ರಿ ಮಂತ್ರವನ್ನೆಲ್ಲ ಹೇಳ್ತೀವಲ್ಲ, ಅಲ್ಲೆಲ್ಲ ಜಾಗದಲ್ಲೂ ಓಂ. ಅವ್ರಿಗೆ ಎಲ್ಲದೂ ಮಂತ್ರ ಓಂ ಎಂಬ ಒಂದು ಮಂತ್ರದಲ್ಲಿ ಎಲ್ಲವೂ ಸೇರೋಗಿರುತ್ತೆ. ಅದರಲ್ಲಿ ಛಾಂದೋಗ್ಯದಲ್ಲಿ ಬರುತ್ತದು. 3 ಲೋಕಗಳು 3 ವೇದಗಳಲ್ಲಿ ಸೇರುತ್ತೆ. 3 ವೇದಗಳು ಗಾಯತ್ರಿಯ 3 ಪಾದಗಳಲ್ಲಿ ಸೇರುತ್ತೆ. ಅದು ವ್ಯಾಹೃತಿಗಳಲ್ಲಿ ಸೇರುತ್ತೆ. ವ್ಯಾಹೃತಿಯು ಓಂಕಾರದಲ್ಲಿ ಸೇರೋಗುತ್ತೆ. ಎಲ್ಲವೂ ಓಂಕಾರವೇ ಅವರಿಗೆ. ಸನ್ಯಾಸಿಗಳದಕ್ಕೆ ಅನ್ನವನ್ನು ಅಲ್ಲಿ ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡುವಾಗಲಿ, ಸುತ್ತಗಟ್ಟುವಾಗಲಿ, ಒಂದು ಅನ್ನವನ್ನು ತೆಗೆದು ಪಕ್ಕಕ್ಕೆ ಇಡೋವಾಗ ಎಲ್ಲ ಜಾಗದಲ್ಲೂ ಓಂ ಒಂದೇ ಮಂತ್ರ ಅವರೇ. ಹೀಗೆ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ. ಯಾವ ವಿಭಾಗದ ತಿಳುವಳಿಕೆನೂ ಇಲ್ಲ. ಅಕಾರ ಏನನ್ನು ಹೇಳುತ್ತೆ, ಉಕಾರ ಏನು ಹೇಳುತ್ತೆ, ಅನ್ನೋದೇನು ಹೇಳುತ್ತೆ, ಈ ಓಂ ಅನ್ನೋದೆಷ್ಟು ಸೇರಿಕೊಂಡಾಗ ಇದು ಮೀರಿದಂತಹ ಪರಬ್ರಹ್ಮ ತುರಿಯ ಪದವನ್ನು ಹೇಳುತ್ತೆ, ಇದೆಲ್ಲ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಅಥವಾ ಓಂ ಅನ್ನೋದನ್ನು ಅಪರಬ್ರಹ್ಮವನ್ನೇ ಹೇಳುತ್ತೆ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಓಂ ಅನ್ನೋದನ್ನು ಧ್ಯಾನವಾಗಿ ಇಟ್ಕೊಂಬಿಟ್ಟಿದ್ದಾನೆ. ಆ ಓಂ ಅನ್ನೋದ್ರಲ್ಲಿ ಅದರ ಮನಸ್ಸಿನ ಸ್ವಭಾವದಲ್ಲೇ ಯಾವುದೋ ಒಂದು ಅರ್ಥನೋ ಸೇರ್ಕೊಳ್ಳುತ್ತೆ. ಮನಸ್ಸಿಗೆ ಸಂಪೂರ್ಣವಾಗಿ ಗೊತ್ತಾಗಲಿಲ್ಲ ಅಂದ ಮಾತ್ರಕ್ಕೆ ನಾವು ಯಾವುದನ್ನಾದರೂ ಒಂದನ್ನು ಮತ್ತೆ 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 ಸ್ಮರಣೆ ಮಾಡುವಾಗ ಅದಕ್ಕೆ ಯಾವುದೋ ಒಂದು ಅರ್ಥ ಹೊಳೆದೇ ಇರಲ್ಲ. ಶಾಸ್ತ್ರದ ವಿಚಾರವನ್ನು ತಿಳ್ಕೊಂಡವರಿಗೆ ಸಂಪೂರ್ಣವಾದ ಅರ್ಥ ಹೊಳಿಬಹುದು, ಭಕ್ತಿ ಇದ್ದವರಿಗೆ ಸಂಪೂರ್ಣವಾದ ಅರ್ಥ ಹೊಳಿಬಹುದು. ಸುಮ್ಮನೆ ಮಾಡ್ತಾ ಇರ್ತಾರೆ ಅಂತಲೇ ಅಂದ್ಕೊಳ್ಳೋಣ. ಅಂದರೆ ಎಷ್ಟೋ ಮಟ್ಟಿನ ಭಕ್ತಿ ಶ್ರದ್ಧೆ ಇಲ್ಲ ಅಂದ್ರೆ ಮಾಡೋಲ್ಲ. ಆದರೆ ಆ ಓಂ ಅನ್ನುವಾಗ ಅವನು ಎಷ್ಟನ್ನೋ ಕಲ್ಪನೆ ಮಾಡ್ಕೋತಾನಲ್ಲ ತನ್ನ ಬುದ್ಧಿಶಕ್ತಿಗೆ ತಕ್ಕಂತೆ, ಅದು ಪೂರ್ಣ ಏನಲ್ಲ. ಶಾಸ್ತ್ರದ ಪೂರ್ಣ ತಿಳುವಳಿಕೆ ಬಂದಿಲ್ಲ. ಆದರೆ ಓಂಕಾರದ ಅಭಿಧ್ಯಾನದ ಪ್ರಭಾವದಿಂದ, ಆ ಓಂಕಾರ ಉಪಾಸನೆಯ ಪ್ರಭಾವದಿಂದ ಒಂದು ವಿಶಿಷ್ಟವಾದ ಗತಿಯನ್ನು ಅವನು ಹೊಂದ್ತಾನೆ. ಒಂದು ವಿಶೇಷವಾದ ಗತಿ ಅನ್ನೋದು ಒಂದೇ ಬರುತ್ತೆ. ಆ ಓಂ ಅನ್ನೋದು ಆ ಉಪಾಸನೆಗೆ ಅಂಥ ಒಂದು ಬಲ ಇದೆ. ಏಕದೇಶ ಜ್ಞಾನ ವೈಗುಣ್ಯತೆಯ ಓಂಕಾರ ಶರಣಃ ಕರ್ಮಜ್ಞಾನ ಉಭಯಭ್ರಷ್ಟಃ ನ ದುರ್ಗತಿಂ ಗಚ್ಚತಿ. ಈತನು, ಈ ಸಾಧಕನು ಆ ಒಂದು ಏಕದೇಶ ಜ್ಞಾನ, ಓಂಕಾರವು
ಇಡೀ ಪ್ರಪಂಚವನ್ನು ವ್ಯಾಪಿಸಿಕೊಂಡು ಪ್ರಪಂಚವನ್ನು ಮೀರಿರುವ ಸರ್ವಜ್ಞನಾದ ಪರಮಾತ್ಮನನ್ನೇ ತಿಳಿಸ್ಕೊಡುವಂಥದ್ದು. ಓಂ ಅಂದರು, ಪರಮಾತ್ಮ ಅಂದರು, ಬ್ರಹ್ಮ ಅಂದರು ಎಲ್ಲ ಸಿನಾನಿಮ್ಸು ಒಂದೇ. ಓಂ ಅನ್ನೋದು ಒಂದೇ ಹೆಸರುಗಳಷ್ಟೇ. ಓಂ ಅನ್ನೋದು ಪರಮಾತ್ಮನಿಗೆ ಹೆಸರು, ಬ್ರಹ್ಮ ಅನ್ನೋದು ಹೆಸರು, ಪರಮಾತ್ಮ ಅನ್ನೋದು ಅವನಿಗೆ ಹೆಸರು. ಹೀಗೆ ಆ ಓಂ ಎಂಬುದರ ಒಂದು ಏಕದೇಶ ಜ್ಞಾನ, ಒಂದರ ಜ್ಞಾನ. ಓಂ ಅನ್ನೋದ್ರಲ್ಲಿ ಯಾವುದೋ ಒಂದನ್ನು ಕಲ್ಪನೆ ಮಾಡಿಕೊಂಡ್ರೆ ಇದು ಓಂ ಎಂಬುದರಿಂದ ಇದನ್ನು ಹೇಳ್ತಾ ಇದೆ ಅಂದರೆ ಅದು ಸಂಪೂರ್ಣ ಜ್ಞಾನ ಏನಲ್ವಲ್ಲ. ಹಾಗಾಗಿ ಏನಾಗುತ್ತೆ, ವಿಗುಣತೆ ಉಂಟಾಯಿತು. ಯಾವುದರಲ್ಲಿ? ಉಪಾಸನೆಯಲ್ಲಿ ಸಂಪೂರ್ಣತೆ ಆಗಲಿಲ್ವಲ್ಲ, ಎಲ್ಲ ಗುಣಗಳನ್ನು ಎಲ್ಲ ಇದನ್ನು ಅದಕ್ಕೆ ಸೇರಿಸ್ಕೊಳ್ಳಿಲ್ವಲ್ಲ. ಹಾಗಾದಾಗ ವಿಗುಣತೆ ಉಂಟಾಯ್ತಲ್ಲ. ಆ ವಿಗುಣತೆ ಉಂಟಾದರೂ ಕೂಡ ಆ ಓಂಕಾರ ಶರಣನು ಅಂದರೆ ಓಂಕಾರವೊಂದನ್ನೇ ಸರ್ವಕರ್ಮ ಸನ್ಯಾಸವನ್ನು ಮಾಡಿ ಅದಕ್ಕೆ ಸಂಪೂರ್ಣವಾಗಿ ತನ್ನನ್ನು ಒಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಆ ಓಂ ಅನ್ನೋ ಧ್ಯಾನ ಅವನಿಗೆ ಏನಾಗುತ್ತೆ ಅಂದರೆ ಮನಸ್ಸಿಗೆ ಕೆಲವು ಸಲ ಅತ್ಯುನ್ನತವಾದಂಥ ಭಾವನೆಗಳನ್ನು ತಂದ್ಕೊಳ್ಳೋಕ್ಕೆ ಮನಸ್ಸಿಗೆ ಒಂದು ಶಕ್ತಿ ಬೇಕು. ಈಗ ತಂದೆ ತಾಯಿಗಳನ್ನು ಎಲ್ಲರೂ ಪ್ರೀತಿಸ್ತಾರೆ, ಆದರೆ ತಂದೆ ತಾಯಿಗಳು ಅಂದ ತಕ್ಷಣ ಅವರು ಪರಮಾತ್ಮ ರೂಪರು. ಮಾತೃ ದೇವೋಭವ, ತಾಯಿ ಅನ್ನೋದು ದೇವತಾ ರೂಪ ಅನ್ನೋ ಭಾವನೆ ಎಷ್ಟು ಜನಕ್ಕೆ ಬರುತ್ತೆ? ತುಂಬ ಜನ ತಾಯಿಯನ್ನು ಎಲ್ಲರೂ ಪ್ರೀತಿಸ್ತೀವಿ, ನಮಗೆಲ್ಲರಿಗೂ ತಾಯಿ ತಂದೆ ಅಂದರೆ ಅದಷ್ಟು ಪ್ರೀತಿ ಇದ್ದೇ ಇರುತ್ತೆ. ಆದರೆ ತಾಯಿನೋವಾಗ ಅದೊಂದು ದೇವತಾ ರೂಪದ ಭಾವನೆ ಬರೋದು ಎಲ್ರಿಗೂ ಬರಲ್ಲ. ಯಾಕೆ? ಮನಸ್ಸಿಗೆ ಅಂಥ ಸಂಸ್ಕಾರ ಇರಲ್ಲ, ಅಷ್ಟು ಶಕ್ತಿ ಇರಲ್ಲ ಅದನ್ನು ಹಿಡ್ಕೊಳ್ಳೋದಕ್ಕೆ. ಯಾವಾಗಲೂ ಒಂದ್ಸಲ ಬಂದು ಹೋಗ್ಬೋದು ಕೆಲವು ಚಿಂತನೆಗಳು, ಆದರೆ ಅದನ್ನು ಹಾಗೇ ಉಳಿಸ್ಕೊಳ್ಳೋದಿದೆಯಲ್ಲ ಅದು ಭಾರಿ ಕಷ್ಟ. ಅದಕ್ಕೆ ಆ ಹಿಂದಿನ ಬ್ರಹ್ಮಚರ್ಯಾದಿ ಸಾಧನಗಳನ್ನು ತುಂಬ ಇಟ್ಕೊಂಡಿರಬೇಕು. ಮತ್ತೆ ಮತ್ತೆ ಭಾವನೆಗಳನ್ನು ತಂದ್ಕೊಳ್ತಾ ಹೋಗಬೇಕು. ಮಕ್ಕಳ ಬಗ್ಗೆ ಎಲ್ರಿಗೂ ಪ್ರೇಮ ಇರುತ್ತೆ, ಆದರೆ ತುಂಬ ಜನ ಮಕ್ಕಳು ಅಂದ ತಕ್ಷಣ ಕೃಷ್ಣ ರಾಮ ಅಂತಾರೆ. ಆ ಭಾವನೆ ಎಷ್ಟು ಜನಕ್ಕೆ ಬರುತ್ತೆ? ಬರಲ್ಲ, ಉಳಿಸ್ಕೊಳಕ್ಕಾಗಲ್ಲ ಭಾವನೆಯನ್ನು. ಯಾಕೆ? ಆ ಮಕ್ಕಳಲ್ಲಿ ಏನೋ ಒಂದು ತಪ್ಪು ಕಂಡ ತಕ್ಷಣ ಹೋಗ್ಬಿಡುತ್ತದೆ. ತಂದೆ ತಾಯಿಗಳನ್ನು ದೇವರು ನೋಡೋನಿಗೆ ತಂದೆ ತಾಯಿಗಳಲ್ಲಿ ಆ ಉಪಾಧಿಯಲ್ಲಿರೋ ದೋಷ ಕಂಡ ತಕ್ಷಣ ಹೋಗ್ಬಿಡುತ್ತದೆ. ಆ ಭಾವನೆಯನ್ನು ಹಾಗೆ ಉಳಿಸ್ಕೊಳ್ಳೋದು ಕಷ್ಟ. ಅದಕ್ಕೆ ಆ ಏಕದೇಶ ಜ್ಞಾನದಿಂದ ಇಡೀ ಉಪಾಸನೆಯಲ್ಲಿ ವೈಗುಣ್ಯತೆ ಉಂಟಾದರೂ ಕೂಡ ಆ ಓಂಕಾರ ಶರಣನಾದವನು ಅಂದರೆ ತನ್ನನ್ನು ಸಂಪೂರ್ಣವಾಗಿ ಓಂಕಾರಕ್ಕೆ ಒಪ್ಪಿಸಿಕೊಂಡವನು ಈ ಕರ್ಮಜ್ಞಾನ ಉಭಯ ಭ್ರಷ್ಟನಾಗ್ಬಿಡ್ತಾನಲ್ಲ. ಈಗ ಅವನಿಗೆ ಸನ್ಯಾಸ ಮಾಡಿದ್ದಾನೆ, ಸನ್ಯಾಸದಿಂದ ಅವನು ಯಾವ ಕರ್ಮವನ್ನು ಮಾಡೋ ಹಾಗಿಲ್ಲ, ಅವನಿಗೆ ಗೃಹಸ್ಥಾಶ್ರಮೋಕ್ತವಾದ ಯಾವ ಕರ್ಮಗಳು ಇಲ್ಲ. ಇನ್ನು ಜ್ಞಾನ ಅಂದರೆ ಉಪಾಸನೆಯಲ್ಲಿ ವಿಗುಣತೆ ಉಂಟಾಗೋಯಿತು. ಉಪಾಸನೆ ಪೂರ್ತಿ ಆಗ್ತಾ ಇಲ್ವಲ್ಲ, ಓಂ ಅನ್ನೋದನ್ನು ಹಿಡ್ಕೊಂಡಿದ್ದಾನೆ, ಆದರೆ ಅವನಿಗೆ ಪೂರ್ಣ ಜ್ಞಾನ ಇಲ್ಲ. ಹೀಗಾದಾಗ ಅವನು ನಾಶವಾಗಿ ಹೋಗ್ತಾನ, ಹಾಳಾಗಿ ಹೋಗ್ತಾನ ಅಂದರೆ ಹಾಳಾಗಿ ಹೋಗಲ್ಲ. ನ ದುರ್ಗತಿಂ ಗಚ್ಚತಿ, ಅವನೇನು ದುರ್ಗತಿಯನ್ನು ಕೀಳು ಸ್ಥಿತಿಯನ್ನು ಹೊಂದುವುದಿಲ್ಲ. ಇದನ್ನೇ ಪರಮಾತ್ಮ ನಹಿ ಕಲ್ಯಾಣ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅರ್ಜುನನು ಅಲ್ಲಿ ಕೇಳ್ದ, ಎಲ್ಲವನ್ನೂ ಬಿಟ್ಬಿಟ್ಟಿದ್ದಾನೆ ಪರಮಾತ್ಮ, ಸನ್ಯಾಸ ಮಾಡಿಬಿಟ್ಟಿದ್ದಾನೆ, ಆದರೆ ತತ್ವಜ್ಞಾನ ಆಗಲಿಲ್ಲ. ಅವನೇನಾಗ್ತಾನೆ? ಅವನೇನು ಹಾಳಾಗಿ ಹೋಗ್ಬಿಡ್ತಾನ? ಚಿನ್ನಾಭ್ರಮಿವ ನಶ್ಯತಿ, ಮೋಡಗಳ ಯಾಕೆ ಚದರೋಗ್ಬಿಡುತ್ತೋ ಹಾಗೆ ಅವನು ಸಂಪೂರ್ಣ ಹಾಳಾಗಿ ಹೋಗ್ತಾನ ಅಂದರೆ ಇಲ್ಲ ಕಣಪ್ಪ. ಒಳ್ಳೇದು ಮಾಡಿದವನಿಗೆ ಕೆಟ್ಟದಾಗತ್ತೇನಯ್ಯ? ಒಳ್ಳೇದು ಮಾಡಿದವನಿಗೆ ಯಾವ ಕಾರಣಕ್ಕೂ ಕೆಟ್ಟದಾಗಲ್ಲ. ಅವನ ಉದ್ದೇಶ ಒಳ್ಳೇದನ್ನು ಪಡ್ಕೋಬೇಕು ಅಂತಿದೆ, ಆದರೆ ಮನಸ್ಸಿಗೆ ಅಷ್ಟು ಶಕ್ತಿ ಇಲ್ಲ ಅಂತ ಇಟ್ಕೋ. ಹಾಗಾದ್ರೆ ಹಾಳಾಗಿ ಹೋಗ್ಬಿಡ್ತಾನ? ಖಂಡಿತ ಹಾಳಾಗಲ್ಲ. ದುರ್ಗತಿಯನ್ನಂತೂ ಹೊಂದಲ್ಲ. ಅವನಿಗೊಂದು ಒಳ್ಳೆಯ ಗತಿ ಆಗೇ ಆಗತ್ತೆ. ಆ ಒಳ್ಳೆಯ ಗತಿ ಏನೇನಾಗತ್ತೆ ಅಂತ ಕೇಳೋದಾದರೆ, ಅವನು ಆ ಓಂಕಾರದ ಅಭಿಧ್ಯಾನದಿಂದ ಯಾವುದೋ ಒಂದು ಫಲವನ್ನು ಪಡ್ಕೋತಾನೆ ಅಂತಲೂ ಹೇಳ್ತೀವಿ. ಫಲವನ್ನು ಪಡ್ಕೊಂಡು ಮುಗಿಸಿದ ಮೇಲೂ ಅದೇನು ಹೋಗಿರಲ್ಲ. ಮತ್ತೆ ಅವನು ಅದಕ್ಕೆ ಆ ಮುಂದಿನ ಉಳಿದ ಭಾಗ ಇದೆಯಲ್ಲ ಅದನ್ನು ಸಾಧನೆಗೋಸ್ಕರ ಮತ್ತೆ ಬಂದೇ ಬರ್ತಾನೆ. ನಮ್ಮ ಇದರಲ್ಲಿ ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ ಇದರಲ್ಲಿ ಅವರು ಲಾಹರಿ ಮಹಾಶಯರ ಕಥೆ ಬರೆದಿದ್ದಾರೆ. ಅವರು ಪರಮಹಂಸ ಯೋಗಾನಂದರು, ಅವರ ಪರಮ ಗುರುಗಳು ಲಾಹರಿ ಮಹಾಶಯರು. ಅವರು ಹಿಂದಿನ ಜನ್ಮದಲ್ಲಿ ಮಹಾನ್ ಸಾಧಕ, ಆ ತತ್ವಜ್ಞಾನಕ್ಕೋಸ್ಕರವಾಗಿ ಹಿಮಾಲಯದಲ್ಲೇ ಇದ್ದು ಆ ಮಹಾವತಾರಿ ಬಾಬಾಜಿಯವ್ರ ಜೊತೆಲೇ ಇದ್ದು ಸಾಧನೆ ಮಾಡ್ಕೊಂಡಿರ್ತಾರೆ, ಆದರೆ ಸಿದ್ಧಿ ಆಗಿರಲ್ಲ. ಹಾಗಾಗಿ ಅವರು ಕಾಶಿಯಲ್ಲೋ ಎಲ್ಲೋ ಒಂದು ಕಡೆ ಒಂದು ಕುಟುಂಬದಲ್ಲಿ ಹುಟ್ಟುತ್ತಾರೆ. ಲಾಹರಿ ಅನ್ನೋದು ಒಂದು ಕುಟುಂಬದ ಹೆಸರು. ಇವರು ಅಲ್ಲೇ ಅವರು ಈ ಲೌಕಿಕ ವಿದ್ಯಾಭ್ಯಾಸವನ್ನು ಮಾಡಿ ರೈಲ್ವೇಸಿಗೆ ಕೆಲಸಕ್ಕೆ ಸೇರ್ತಾರೆ. ಒಂದು ದಿನ ಅಚಾನಕ್ಕಾಗಿ ಇವರಿಗೆ ಹಿಮಾಲಯದ ಆ ಒಂದು
ತುತ್ತ ತುದಿಯ ಊರು. ಆ ಕಾಲದಲ್ಲಿ ಯೋಚನೆ ಮಾಡಿ, ಈಗಲೇ ಹಿಮಾಲಯಕ್ಕೆ ಹೋಗೋದು ಎಷ್ಟು ಕಷ್ಟ. ಆದರೆ ಆ ಕಾಲದಲ್ಲಿ ಟ್ರೈನು ಬಸ್ಸು ಏನೂ ಇಲ್ಲ. ಅದು ಹಿಮಾಲಯದ ಕೆಲವು ಜಾಗಕ್ಕೆ ಹಾಕಿದ್ರಂತೂ ಎಷ್ಟೋ ದೂರ ನಡ್ಕೊಂಡು ಹೋಗಬೇಕು, ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇವ್ರಿಗೆ ಭಾರಿ ಆಶ್ಚರ್ಯ ಆಗುತ್ತೆ, ಏನಕ್ಕೆ ಅಲ್ಲಿಗೆ ತೊಗೊಂಡೋಗಿ ಹಾಕಿದ್ದಾರೆ ನಾನು ನೆಮ್ಮದಿಯಾಗಿ ಇಲ್ಲಿದ್ದೆ ಸಿಟಿಯಲ್ಲಿ, ಅಪ್ಪ ಅಮ್ಮನ ಜೊತೆಯಲ್ಲಿ, ಕುಟುಂಬದಲ್ಲಿ, ಇದರಲ್ಲಿ ನೆಮ್ಮದಿಯಾಗಿದ್ನಲ್ಲ, ನನ್ನ ತೊಗೊಂಡೋಗಿ ಅಲ್ಲಿ ಬಿಸಾಕ್ಬಿಟ್ಟಿದ್ದಾರಲ್ಲ ಅಂತ ಭಾರಿ ಬೇಜಾರೇ ಆಗುತ್ತೆ. ಸರಿ, ಆದರೂ ಹೋಗಲೇಬೇಕು. ಆ ಕಾಲದ ಬ್ರಿಟಿಷ್ ಇದು ಬೇರೆ, ಹೋಗಲೇಬೇಕಿತ್ತು. ಹೋದರು, ಕೆಲಸಕ್ಕೆ ಜಾಯಿನ್ ಆದರು. ಅಲ್ಲೇ ಒಂದು ಹಳ್ಳಿಯಲ್ಲಿ ಒಂದು ಮನೆಯನ್ನು ತೊಗೊಂಡ್ರು, ಅಲ್ಲೇ ಇದ್ದರು. ಆವತ್ತು ಆ ಮನೆ ಹತ್ರ ಓಡಾಡ್ತಾ ಇರ್ತಾರೆ. ಯಾರೋ ಲಾಹಿರಿ ಅಂತ ಕೂಗ್ತಾಗುತ್ತೆ. ನನ್ನ ಹೆಸರು ಇಲ್ಲಿ ಯಾರು ಕೂಗ್ತಾ ಇದ್ದಾರಪ್ಪ, ಇವತ್ತಿನೂ ಬಂದಿದ್ದೀನಿ, ಯಾರ ಪರಿಚಯನೇ ಇಲ್ಲ. ಅಲ್ಲಿ ಯಾರೋ ಒಬ್ಬರು ಸನ್ಯಾಸಿ ನಿಂತಾಗುತ್ತೆ. ಸರಿ ಅಂತ ಹೋಗ್ತಾರೆ. ಅವ್ರು ಇವ್ರು ನೋಡಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಒಂದು ಗುಹೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಆ ಗುಹೆಯಲ್ಲಿ ಒಂದು ಚಾಪೆ, ಒಂದು ಕಮಂಡಲು, ಒಂದಿದು ಧ್ಯಾನಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು, ಜಪದ್ದು ಎಲ್ಲ ಇರುತ್ತೆ. ಇದು ಯಾರ್ದು ಗೊತ್ತಾ ಅಂತ. ನನಗೇನು ಗೊತ್ತು ಅಂತಾರೋ. ಒಂದು ಸಲ ಗುರುಗಳು ಒಂದು ಮುಟ್ತಾರಪ್ಪ, ಇವ್ರಿಗೆ ತಮ್ಮ ಹಿಂದಿನ ಜನ್ಮದೆಲ್ಲ ಜ್ಞಾಪಕ ಆಗುತ್ತೆ. ನಾನು ಇಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ ಗುರುಗಳೇ, ನೀವೇ ನನ್ನ ಗುರುಗಳು ಅಂಥೇಳಿ ನಮಸ್ಕಾರ ಮಾಡ್ತಾರೆ. ಹೌದು, ಇದಕ್ಕೆ ನಿನ್ನನ್ನು ಟ್ರಾನ್ಸ್ಫರ್ ಮಾಡಿಸಿದ್ದು ಇಲ್ಲಿಗೆ. ಅದಲ್ಲ, ಅದು ಬದುಕಿಗೆ ಏನೋ ಒಂದು ಮಾಡಬೇಕು, ಮಾಡ್ಕೋ. ಆದರೆ ಇದಿದೆಯಲ್ಲ ಹಿಂದಿನ ಜನ್ಮದ್ದು, ಅದು ಹೋಗೇ ಇಲ್ವಲ್ಲ, ಅದು ಇದನ್ನು ಮುಂಚೆ ಮಾಡು ಅಂಥೇಳಿ ಅಲ್ಲಿ ಅವರಿಗೆ ಧ್ಯಾನಾದಿಗಳನ್ನು ಇದನ್ನು ಅವ್ರಿಗೆ ಗೊತ್ತಿರುತ್ತೆ. ಅದು ಗುರುಗಳ ಅನುಗ್ರಹದಿಂದ ಮತ್ತೆ ಅದನ್ನೆಲ್ಲ ಪಾಡ್ಕೊಂಡು ಅವರ ಸಿದ್ಧಿಯನ್ನು ಪಡ್ಕೋತಾರೆ. ಮತ್ತೆ ಗುರುಗಳು, ಈಗ ಹೋಗಪ್ಪ ಸಂಸಾರದೊಳಕ್ಕೆ, ನೀನು ಎಲ್ಲಿದ್ದರೂ ಭಯ ಇಲ್ಲ. ಈಗ ತತ್ವಜ್ಞಾನವನ್ನು ಪಡ್ಕೊಂಡ ಮೇಲೆ ಎಲ್ಲಿದ್ದರೂ ತಾನೇ ಏನು ಅಂದರೆ, ಆ ಕಥೆಗಳು ನಮಗೆ ಸುಮ್ಮನೆ ಕಥೆ ಅನ್ನೋ ದೃಷ್ಟಿಯಲ್ಲಿ ಓದಬಾರ್ದು. ಈ ಥರದಕ್ಕೆ ಅನುಕೂಲ ಮಾಡುತ್ತೆ. ನಮ್ಮ ಮಹಾತ್ಮರುಗಳು ನಮಗೆ ಆ ಹಿಂದಿನ ಜನ್ಮದ ಇದು ಬಿಟ್ಟು ಹೋಗಲ್ಲ ಅನ್ನೋದನ್ನು ತೋರಿಸು ಕೊಟ್ಟಿದ್ದಾರೆ. ಇಲ್ಲಿ ಅವನು ಕಲ್ಯಾಣಕೃತ ಅಂದರೆ ಒಳ್ಳೆಯದನ್ನು ಮಾಡಿದವನು ಹೇಗೋ ಹಾಳಾಗಿ ಹೋಗಲ್ಲ, ದುರ್ಗತಿಯನ್ನಂತೂ ಹೊಂದಲ್ಲ. ಅದರಿಂದ ಅವನನ್ನು ಕರ್ಮವನ್ನು ಬಿಟ್ಟು ಸನ್ಯಾಸ ಮಾಡಿದವನು ಸರಿಯಾದ ಸನ್ಯಾಸದಲ್ಲಿರ್ಬೇಕು. ಮಾತ್ರ ಸನ್ಯಾಸ ಧರ್ಮಕ್ಕೆ ಮೋಸ ಮಾಡುವಂತಹ, ತನ್ನ ವರ್ಣ ಆಶ್ರಮಕ್ಕೆ ತನಗೇ ತಾನು ಮೋಸ ಮಾಡಿಕೊಳ್ಳುವಂಥ ವ್ಯವಹಾರಗಳನ್ನು ಮಾತ್ರ ಇಟ್ಕೋಬಾರ್ದು. ಸನ್ಯಾಸದಲ್ಲಿ ಯದ್ಯಪಿ ಅವನಿಗೆ ಸಿದ್ಧಿಯನ್ನು ಪಡ್ಕೊಳಕ್ಕಾಗದೇ ಇರ್ಬೋದು ಇದೇ ಜನ್ಮದಲ್ಲಿ, ಆದರೆ ಹಾಳಾಗುವಂತಹ ಇವುಗಳನ್ನು, ಸನ್ಯಾಸ ಧರ್ಮದಲ್ಲಿ ಯಾವುದು ಕೆಟ್ಟದು ಅಂತ ಹೇಳಿದೆಯೋ ಅಂಥ ಆಚರಣೆಗಳನ್ನು ಮಾತ್ರ ಇಟ್ಕೋಬಾರ್ದು. ಅದು ಎಲ್ಲ ಆಶ್ರಮದವ್ರಿಗೂ ಹೌದು, ಅದನ್ನು ಒಪ್ಕೊಳ್ಳುವಂಥದ್ದೇ. ಆದರೆ ಸನ್ಯಾಸಿಗಳನ್ನು ಸ್ವಲ್ಪ ಜಾಸ್ತಿ ನಿಯಮ ಅವ್ರಿಗೆ. ಯಾಕೆ ಇಷ್ಟಪಟ್ಟವರು ನನಗೇನು ಬೇಡ ಅಂತಲೇ ಬಿಟ್ಟಿದ್ದು, ಮತ್ತು ನೀನೇ ವಾಪಸ್ ಬಂದರೆ ವಾಪಸ್ ಇರುವಂಥ ಈ ಕುಟುಂಬ ಸಂಸಾರದೊಳಗೆ ನಿನ್ನನ್ನು ತಳ್ತಾರೆ. ಮತ್ತೆ ಅದಾಗಬಾರ್ದು. ಹಾಗಿರುವಂಥವನು ಸರಿಯಾಗಿ ಇದ್ದಾನೆ, ತನ್ನ ಸನ್ಯಾಸಾಶ್ರಮ ಧರ್ಮವನ್ನು ಚೆನ್ನಾಗಿ ಪಾಲಿಸ್ತಾ ಇದ್ದಾನೆ, ಆ ಓಂಕಾರ ಧ್ಯಾನವನ್ನು ಮಾಡ್ತಾ ಇದ್ದಾನೆ. ಆದರೆ ಸಂಪೂರ್ಣವಾಗಿ ಅದರ ಧ್ಯಾನ, ಅದರ ಅಷ್ಟೂ ಭಾವನೆಯನ್ನು ತಂದ್ಕೊಳಕ್ಕೆ ಆಗ್ತಾ ಇಲ್ಲ, ಸಿದ್ಧಿನೂ ಆಗಲಿಲ್ಲ ಅಂತ ಮಾತ್ರ ಹಾಳಾಗೇನು ಹೋಗಲ್ಲ ಅವನು. ಕಿಂತರ್ಹಿ ಯದಿ ಏವಂ ಓಂಕಾರಮೇವ ಏಕಮಾತ್ರ ವಿಭಾಗಜ್ಞಃ ಕೇವಲಃ ಅಭಿಧ್ಯಾಯೀತ ಏಕಮಾತ್ರಂ ಸದಾ ಧ್ಯಾಯೀತ ಸ ತೇನೈವ ಏಕಮಾತ್ರ ವಿಶಿಷ್ಟ ಓಂಕಾರ ಅಭಿಧ್ಯಾನೇನೈವ ಸಂವೇದಿತಃ ಸಂಬೋಧಿತಃ ಪೂರ್ಣಂ ಕ್ಷಿಪ್ರಮೇವ ಜಗತ್ಯಾಂ ಪೃಥಿವ್ಯಾಂ ಅಭಿಸಂಪದ್ಯತೆ. ಮತ್ತು ಏನೆಂದರೆ, ಯದಿ ಒಂದು ವೇಳೆ ಏವಂ ಈ ರೀತಿಯಾಗಿ ಓಂಕಾರವನ್ನೇ ಅಂದರೆ ಒಂದು ಮಾತ್ರೆಯ ವಿಭಾಗವಷ್ಟನ್ನೇ ತಿಳಿದುಕೊಂಡು, ಒಂದು ಮಾತ್ರೆಯ ವಿಭಾಗ ಅಂದರೆ ಒಂದು ಮಾತ್ರೆಯ ಜ್ಞಾನ, ಒಂದು ಮಾತ್ರೆಯ ಜ್ಞಾನ ಅಂದರೆ ಎಚ್ಚರ ಪ್ರಪಂಚ. ಈ ಓಂ ಎಂಬುದು ಇಡೀ ಪ್ರಪಂಚವಾಗಿದೆ ಅಂತ ಭಾವನೆ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಅದು ಓಂಕಾರದ ಪೂರ್ಣ ರೂಪ ಅಲ್ಲ, ಗೊತ್ತಾಯ್ತಾ? ಇಡೀ ಪ್ರಪಂಚವೇ, ಈ ಓಂಕಾರವು ಇಡೀ ಪ್ರಪಂಚ ರೂಪವನ್ನು ಹೊಂದಿದೆ ಅಂದರೆ ನೀನು ಎಚ್ಚರಕ್ಕೆ ಮಾತ್ರ ಸೀಮಿತ ಮಾಡ್ತಾ ಇದ್ನ. ಕನಸು, ಆ ಕನಸು ಎಚ್ಚರಗಳ ಸಂಬಂಧವಿಲ್ಲದ ನಿದ್ರೆ, ಆ ಅವಸ್ಥಾತ್ರಯವನ್ನು ಮೀರಿದಂತಹ ತತ್ವ ಅದು ಸೇರ್ಕೊಂಡಿಲ್ಲ. ನಮಗನ್ಸುತ್ತೆ ಇಡೀ ಪ್ರಪಂಚ ಸಾಮಾನ್ಯವ ಅನ್ಸುತ್ತೆ ನಮಗೆ. ಇಡೀ ಪ್ರಪಂಚ ಅಂದಾಗಲೂ ಅದು ಎಚ್ಚರಕ್ಕೆ ಸೀಮಿತವಾಗಿ ಹೋಗಿರುತ್ತೆ ಅಥವಾ ಕನಸಿಗೆ ಸೀಮಿತವಾಗಿ ಹೋಗಿರುತ್ತೆ. ಇರಲಿ,
ಆ ಒಂದು ಮಾತ್ರೆಯ ವಿಭಾಗದ ಜ್ಞಾನವುಳ್ಳವನಾಗಿಯೇ ಕೇವಲವಾಗಿ ಆ ಒಂದು ಮಾತ್ರೆಯನ್ನು ಕುರಿತು ಧ್ಯಾನ ಮಾಡ್ತಾ ಇರ್ತಾನೋ ಅವನು ಅದರಿಂದಲೇ ಅಂದರೆ ಆ ಒಂದು ಮಾತ್ರೆಯಿಂದ ಕೂಡಿಕೊಂಡ ಓಂಕಾರದ ಧ್ಯಾನದಿಂದಲೇ ಉಪಾಸನೆಯಿಂದಲೇ ಸಂವೇದಿತನಾಗ್ತಾನೆ, ಅಂದರೆ ಸಂಬೋಧಿತನಾಗ್ತಾನೆ, ತಿಳುವಳಿಕೆಯನ್ನು ಉಳ್ಳವನಾಗ್ತಾನೆ. ಅದೇನು ಸಾಮಾನ್ಯ ಅಲ್ಲ. ಪ್ರಪಂಚ ಅಂದರೆ ನನಗೆ ಕಣ್ಣಿಗೆ ಕಾಣುವಷ್ಟು ಇಷ್ಟು, ನಮ್ಮ ಕುಟುಂಬ, ನಾನು ನನ್ನ ಕಣ್ಣಿನ ಗೊಂಬೆ ಎರಡು ಅಂಥೇಳಿ, ನನ್ನ ಕುಟುಂಬ, ನನ್ನ ಮಕ್ಕಳು, ನಮ್ಮ ಪ್ರಪಂಚ ಅಂದರೆ ನಮ್ಮ ಬಂಧು ಬಾಂಧವರು ಇಷ್ಟೇ ಅಂದ್ಕೊಳ್ಳೋರು, ಅಥವಾ ಪ್ರಪಂಚ ಅಂದರೆ ಒಂದು ಭೂಮಿ ಅಂತ ಅಂದ್ಕೊಳ್ಳೋನು. ಭೂಮಿಯಲ್ಲಿ ನಾನು ಅದು ನೋಡಿದ್ದೀನಿ, ಇದು ನೋಡಿದ್ದೀನಿ, ಇಡೀ ಭೂಮಿಯನ್ನು 10 ಸಲ ಸುತ್ತಿದ್ದೀನಿ ಅಂದ್ಕೊಳ್ಳೋನು ಏನು ಪ್ರಪಂಚ ಏನು ಪೂರ್ತಿ ಅಲ್ವಲ್ಲ. ಅಥವಾ ಪ್ರಪಂಚ ಅಂದ್ರೆ ನಮ್ಮ ಸೌರವ್ಯೂಹ ಅಂದ್ಕೊಂಡ್ರೆ ಅದೂ ಅಲ್ವಲ್ಲ. ಪ್ರಪಂಚ ಅಂದ್ರೆ ನಮ್ಮ ಗ್ಯಾಲಾಕ್ಸಿ ಅಂದ್ಕೊಂಡ್ರು ಅಲ್ವಲ್ಲ. ಪ್ರಪಂಚ ಅಂದ್ರೆ ಈಗ ಹೇಳ್ತಾ ಇದ್ದಾರೆ ನಮ್ಮ ವಿಶ್ವ, ಕೋಟ್ಯಾನುಕೋಟಿ ಗ್ಯಾಲಾಕ್ಸಿ, ಕೋಟ್ಯಾನುಕೋಟಿ ನಕ್ಷತ್ರಗಳಿರುವಂಥದ್ದು ಒಂದು ಗ್ಯಾಲಾಕ್ಸಿ. ಅಂದರೆ ಆ ಕೋಟ್ಯಾನುಕೋಟಿ ನಕ್ಷತ್ರಗಳು, ಅದರಲ್ಲಿ ಗ್ರಹಗಳು, ಉಪಗ್ರಹಗಳು, ಕ್ಷುದ್ರ ಗ್ರಹಗಳು, ಉಲ್ಕೆಗಳು, ಧೂಮಕೇತುಗಳು, ಇದೆಲ್ಲ ಕೋಟಿ ಕೋಟಿ ಸಂಖ್ಯೆನೇ. ಈ ಜಗತ್ತಿನ ಇದಕ್ಕೆ ಹೋದರೆ ಅಲ್ಲೆಲ್ಲ 1-2 ಸಂಖ್ಯೆನೇ ಇಲ್ಲ, ಅಲ್ಲೆಲ್ಲ ಕೋಟಿ ಕೋಟಿ ಸಂಖ್ಯೆ. ಹಾಗೆ ಒಂದು ಗ್ಯಾಲಾಕ್ಸಿ ಅಂಥ ಎಷ್ಟೋ ಕೋಟಿ 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 ಗ್ಯಾಲಾಕ್ಸಿಗಳು ಸೇರಿದ್ರು ಒಂದು ವಿಶ್ವ ಅಂತಿದ್ರು. ಅಷ್ಟು ಅಲ್ಲ ಪ್ರಪಂಚ. ಈಗ ಹೋಯ್ತು, ವಿಶ್ವಗಳೇ ಅನೇಕ. ಈ ಪ್ರಪಂಚವನ್ನು ಹೇಗೂ ಕೂಡ ಇದಿಷ್ಟೇ ಅಂತ ಹೇಳಕ್ಕೆ ಯಾರಿಗೂ ಆಗಲ್ಲ. ಆಗಲಿ ಪ್ರಪಂಚದ ಬಗ್ಗೆ ನಮಗೆ ಎಷ್ಟೋ ತಿಳುವಳಿಕೆ ಇದೆಯಲ್ಲ, ಅಷ್ಟೇ ಏನು ಪ್ರಪಂಚ ಅಲ್ವಲ್ಲ. ಅದನ್ನು ಓಂಕಾರವನ್ನು ಧ್ಯಾನವನ್ನು ಮಾಡೋನು ಇಷ್ಟನ್ನು ಮನಸ್ಸಿಗೆ ತಂದುಕೊಂಡು ವಿಶ್ವ ಅನೇಕ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ನಮ್ಮ ಶ್ರುತಿಯಲ್ಲಿ ಹೇಳುತ್ತಲ್ಲ. ಪರಮಾತ್ಮನ ವರ್ಣನೆಯನ್ನು ಮಾಡುವಾಗ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅನೇಕ ಕೋಟಿ ಬ್ರಹ್ಮಾಂಡ ನಾಯಕ, ಅನೇಕ ಕೋಟಿ ಬ್ರಹ್ಮಾಂಡಗಳು, ಕೋಟಿ ವಿಶ್ವಗಳು, ಅದಕ್ಕೆ ಇವನು ನಾಯಕ ಅಂತ ಚಿಂತನೆ ಮಾಡಿದರೆ ಅದು ಎಚ್ಚರ ಪ್ರಪಂಚದಲ್ಲಷ್ಟೇ ಸೇರಿದೆ. ಹಾಗೆ ಚಿಂತನೆ ಮಾಡ್ತಾ ಇರ್ತಾನೆ ಅಂತ ಇಟ್ಕೋಣ. ನಾವೆಲ್ಲ ತುಂಬ ನಾವು ಯಾವುದಾದರೂ ಒಂದು ದೇವತಾ ಚಿಂತನೆಯನ್ನು ಮಾಡೋದು ಹೀಗೇನೆ. ನಾವು ಅವನನ್ನು ಅನೇಕ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತೀವಿ. ಆದರೆ ಇದು ಎಚ್ಚರ ಪ್ರಪಂಚಕ್ಕೆ ಸೇರಿದೆ. ಕನಸಿನ ಪ್ರಪಂಚದಲ್ಲಿ ಬೇರೆ ವಿಶ್ವವೇ ಇದೆ. ಈ ಎಚ್ಚರ ಕನಸುಗಳನ್ನು ಸಂಬಂಧವಿಲ್ಲದ ನಿದ್ರೆಯಲ್ಲಿ ತಾನಾಗಿರುವಂತಹ ಒಂದು ರೂಪ ಇದೆ. ಈ ಎಚ್ಚರ ಕನಸು ನಿದ್ರೆಯ ಸಂಬಂಧವೇ ಇಲ್ಲದೆ ಇರುವಂತಹದ್ದು ಸರ್ವಜ್ಞ ಸರ್ವಶಕ್ತವಾದ ಪರಮಾತ್ಮ ಸ್ವರೂಪ. ಈ ಚಿಂತನೆ ಎಲ್ಲ ಬರುತ್ತಾ? ಬರೋದೇ ಇಲ್ಲ ನಮಗೆ. ನಾವೆಲ್ಲ ದೇವತೆಗಳ ಧ್ಯಾನವನ್ನು ಮಾಡೋದು ಹೀಗೇನೆ. ಹೀಗೆ ಮಾಡ್ತಾ ಇರ್ತಾನೆ ಅಂತ ಇಟ್ಕೋ. ಒಂದು ಮಾತ್ರೆಯ ಆ ಒಂದು ಮಾತ್ರೆಯಿಂದ ಕೂಡಿಕೊಂಡ ಅಭಿಧ್ಯಾನದಿಂದಲೇ ಅವನಿಗೆ ಯಾವುದೋ ಒಂದು ಮಟ್ಟದ ತಿಳುವಳಿಕೆ ಬಂದೇ ಬರುತ್ತೆ. ಪ್ರಪಂಚ ಅನ್ನೋದೊಂದು ಸಣ್ಣದು ಅನ್ನೋ ಬುದ್ಧಿ ಹೊರಟು ಹೋಗೇ ಇರುತ್ತೆ. ಆ ಸಂಪೂರ್ಣವಾಗಿ ಅಷ್ಟನ್ನು ಪಡ್ಕೊತಾನೆ ಅವನು. ಅದರಿಂದಲೇ ತೂರ್ಣಂ ಅಂದರೆ ಕ್ಷಿಪ್ರವಾಗಿ ಅವನು ಈ ಜಗತ್ತಿನಲ್ಲಿ, ಈ ಭೂಮಿಯಲ್ಲಿ ಅವನು ಮತ್ತೆ ಬಂದು ಬಿಡುತ್ತಾನೆ. ಆ ಮತ್ತೆ ಬರೋದು ಏನ್ರಿ ಪ್ರಯೋಜನ ಆಯಿತು? ಅಷ್ಟು ಕಷ್ಟಪಟ್ಟು ಅವನು ಅಷ್ಟು ಉಪಾಸನೆಯನ್ನು ಮಾಡಿ ಮತ್ತೆ ಬೇಗ ಅವನು ಭೂಮಿಗೆ ಬರೋದಾದರೆ ಬರಬೇಕು. ಯಾವುದೋ ಒಂದು ಭೋಗದಲ್ಲೇ ಮುಳುಗಿ ಅನೇಕ ಜನ್ಮಗಳನ್ನು ಕಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಜನ್ಮಾಂತರಗಳನ್ನು ಅಲ್ಲೇ ಕಳೆದು ಬಿಟ್ಟರೆ ಏನು ಪ್ರಯೋಜನ ಆಯಿತು? ಮತ್ತೆ ಭೂಮಿಗೆ ಬಂದು ಆದಷ್ಟು ಬೇಗ ತತ್ವಜ್ಞಾನವನ್ನೇ ಪಡ್ಕೋಬೇಕು. ಮತ್ತೆ ಹುಟ್ಟು ಸಾವು ಅನ್ನೋ ಚಕ್ರದಿಂದ ತಪ್ಪಿಸ್ಕೋಬೇಕು ನಾವು. ಅದು ನಮ್ಮ ಉದ್ದೇಶ. ಅದರಿಂದ ಆದಷ್ಟು ಬೇಗ ಬಂದ್ಬಿಡ್ತಾನೆ ಅನ್ನೋದೇ ಒಳ್ಳೆಯದು. ಹೋಗೋದೇ ಇಲ್ಲ ಅಂದರೆ ಇನ್ನೂ ಒಳ್ಳೆಯದು. ಆ ಓಂಕಾರದ ಧ್ಯಾನದಿಂದ ಅವನು ಬೇರೆ ಲೋಕಗಳಿಗೆ ಹೋಗಲ್ಲ. ಅವನು ಇಲ್ಲೇ ಇನ್ನೊಂದು ಜನ್ಮವನ್ನೇ ಇಲ್ಲೇ ಪಡ್ಕೊಂಡ್ಬಿಡ್ತಾನೆ. ಅಲ್ಲೇ ಅವನಿಗೆ ತತ್ವಜ್ಞಾನ ಆಗುತ್ತೆ ಅಂದರೆ ಅದೇ ಒಳ್ಳೆಯದು. ಮತ್ತೆ ಜನ್ಮ ಮರಣಗಳ ಚಕ್ರದಿಂದ ತಪ್ಪಿಸ್ಕೋಬೇಕೇ ಹೊರತು ಹೇಗಾದರೂ ಮಾಡಿ ಯಾವುದೋ ಒಂದು ಲೋಕಕ್ಕೆ ಹೋಗಿ ಇಲ್ಲಿರೋರು ಮರೆಯಾದರೆ ಸಾಕು ಅಂದ್ಕೊಂಡ್ರೆ ಅದೇನು ಸುಖ ಏನಲ್ಲ. ತುಂಬ ಜನ ನಾವು ಮಾಡ್ಕೊತಾ ಇರೋದು ಹೀಗೆ. ಏನು ಅಂದರೆ ಭಾರತ ದೇಶದಲ್ಲಿ ಕಷ್ಟ ಅಂಥೇಳಿ ಅಮೇರಿಕಾಗೆ ಹೊರಡ್ತಾನೆ. ಇಲ್ಲಿ ಕಷ್ಟ ಮರೆಯಾಯ್ತೆ ಹೊರತು ಅಲ್ಲಿ ಕಷ್ಟ ಇಲ್ಲ ಅಂತ ಅರ್ಥನ? ಅಲ್ಲಿ ಎಲ್ಲ ಸುಖವನ್ನು ಪಡ್ಕೊಂಡ್ಬಿಟ್ಟಿದಾನ. ಮತ್ತೀಗ ಅಲ್ಲಿ ಕಷ್ಟ ಅಂತೇಳಿ ಕೊರೋನಾ ಅಂತೇಳಿ ಇಲ್ಲಿಗೆ ಹೊರಡ್ತಾನೆ. ಇಷ್ಟೇ ಆಗೋದು. ಇದನ್ನೇ ಬೇರೆ ಲೋಕಗಳಿಗೂ ಇಟ್ಕೊಳ್ಳೋಣ. ಬೇರೆ ಲೋಕದ ಸಂಪತ್ತು, ಸಂತೋಷ, ಆನಂದ ಇಲ್ಲಿರೋ ಥರ ಅಲ್ಲ ಅನ್ನೋದು ಬೇರೆ ವಿಷಯ. ಅಲೌಕಿಕವಾದ ವಿಚಾರಗಳು, ಅಲ್ಲಿ ಮನೋಮಯವಾದ ಲೋಕಗಳು ಅನ್ನೋದು ಬೇರೆ. ಆದರೆ ಹೀಗೆ ಹೋಗಿ ಬರೋದು ಏನು ತಪ್ಪಲ್ಲ. ಇದರಿಂದ ಯಾಕೆ ಹೋಗಿ ಬರಬೇಕು? ಈಗಲೇ ತತ್ವಜ್ಞಾನಕ್ಕೆ ಪ್ರಯತ್ನ ಮಾಡ್ತೀನಿ, ಇಲ್ಲೇ ಉದ್ಧಾರವಾಗೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಆಗಲಿಲ್ಲ ಅಂದರೆ ಭಗವಂತ ಇಲ್ಲೇ ಇನ್ನೊಂದು ಜನ್ಮ ಕೊಡು, ಯಾವುದೋ ಲೋಕಕ್ಕೆ ಕಳಿಸಿ ಅಲ್ಲಿ ನಿನ್ನನ್ನು ಒದ್ದಾಡಿಸ್ಬೇಡ ಅಂತ. ಅಥವಾ ಆ ಲೋಕದಲ್ಲಿ ತತ್ವಜ್ಞಾನವನ್ನೇ ಅನುಗ್ರಹ ಮಾಡೋದಾದ್ರೆ ಅದೇ ಒಳ್ಳೆಯದು.
ಯಾವ ಅದೇ ಹಿಂದೆ ಇದ್ರಲ್ಲಿ ಬಂತಲ್ಲ ಐತರದಲ್ಲಿ ಯಾವ ಅವಸ್ಥೆಯಲ್ಲಿದ್ದಾಗಲೂ ಬೇಕಿದ್ರೆ ತತ್ವಜ್ಞಾನ ಆಗಬಹುದು ಅವನಿಗೆ ಅಂತ. ಅದೇ ಮುಖ್ಯ ನಮಗೆ. ತತ್ವಜ್ಞಾನದ ಕಡೆಗೇ ನಮ್ಮ ಮನಸ್ಸು, ಪರಮಾತ್ಮ ಪ್ರಾಪ್ತಿಯ ಕಡೆಗೇ ಮನಸ್ಸು ಹೋಗ್ತಾ ಇದ್ರೆ ಅದು ಇನ್ನು ಎಷ್ಟು ಜನ್ಮಗಳು ಬಂದರೂ ಆ ಕಡೆಗೆ ಹೇಳ್ಕೊಂಡು ಹೋಗುತ್ತೆ. ಅದು ಬರಬೇಕು. ಕಿಂ ಮನುಷ್ಯ ಲೋಕಂ. ಭೂಮಿಯಲ್ಲಿ ಅವನು ಪಡ್ಕೋತಾನೆ ಅಂದ್ರೆ ಭೂಮಿಯಲ್ಲಿ ಮರವಾಗಿ ಹುಡ್ತಾನೋ, ಗಿಡವಾಗಿ ಹುಡ್ತಾನೋ, ಪಕ್ಷಿಯಾಗಿ ಹುಡ್ತಾನೋ, ಪ್ರಾಣಿಯಾಗಿ ಹುಡ್ತಾನೋ ಅಂದ್ರೆ ಅಲ್ಲ, ಮನುಷ್ಯ ಲೋಕದಲ್ಲೇ ಹುಡ್ತಾನೆ. ಅವನು ಮನುಷ್ಯನಾಗಿಯೇ ಹುಡ್ತಾನೆ. ಯಾಕೆ? ತಿಳುವಳಿಕೆಗೋಸ್ಕರ ಪ್ರಯತ್ನ ಮಾಡಿದಾನವನು. ಅದರಿಂದ ತಿಳುವಳಿಕೆ ಪ್ರಧಾನವಾದ ಜೀವವನ್ನೇ, ದೇಹವನ್ನೇ ಪಡ್ಕೋತಾರೆ. ಮನುಷ್ಯನಿಂದ ಹಿಡಿದು ಮೇಲಕ್ಕೆಲ್ಲವೂ ತಿಳುವಳಿಕೆ ಪ್ರಧಾನವಾದದಿದು. ಮನುಷ್ಯನಿಂದ ಕೆಳಗಿರೋದೆಲ್ಲವೂ ದೇಹ ಪ್ರಧಾನವಾದಂತಹ ಜೀವನ. ಅಲ್ಲಿ ದೇಹವನ್ನು ಸವಸೋದಷ್ಟೇ ಉಪಯೋಗ. ಅದಕ್ಕೆ ನಾವು ಯಾವ ಪ್ರಾಣಿ ಪಕ್ಷಿಗಳಲ್ಲೂ ಆ ದೇಹ ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತೀವಿ. ಅದ್ರ ಮನುಷ್ಯನನ್ನು ಅಷ್ಟಕ್ಕೆ ಸೀಮಿತ ಮಾಡಲ್ಲ. ಮನುಷ್ಯರಲ್ಲಿ ದೇಹ ಉಪಯೋಗಕ್ಕೆ ಬರೋದಕ್ಕಿಂತ ಅವನು ಬುದ್ಧಿಶಕ್ತಿ ಜಾಸ್ತಿ ಇದ್ದರೆ ಬುದ್ಧಿಯ ಉಪಯೋಗವನ್ನೇ ಪಡ್ಕೋತೀವಿ ಅವನಿಂದ. ಅವನು ದೇಹದಿಂದ ನಮಗೇನೋ ಮಾಡಬೇಕು ಅಂತ ನಾವು ಅಂದ್ಕೊಳ್ಳೋದೇ ಇಲ್ಲ. ಈಗ ಜ್ಞಾನಿಗಳು ಒಂದು ಆಶೀರ್ವಾದ ಮಾಡಿದ್ರೆ ಸಾಕು ಅಂತ ನಮ್ಗನ್ಸುತ್ತೆ. ಮಹಾತ್ಮರು ಇವರು ಅವರು ನಮ್ಮ ಮನೆ ಬಂದು ಒಂಚೂರು ಕೆಲಸ ಮಾಡ್ಕೊಡ್ಲಿ ಅಂತ ಯಾರಿಗೂ ಅನ್ಸಲ್ಲ. ಅದಕ್ಕೆ ಅರ್ಥ ಇಲ್ಲ. ಯಾಕೆ? ಮನುಷ್ಯನನ್ನು ನಾವು ನೋಡುವಾಗ ಬುದ್ಧಿ ಪ್ರಧಾನವಾಗಿಯೇ ನೋಡ್ತೀವಿ ಅವನ್ನ. ಆ ಬುದ್ಧಿ ಪ್ರಧಾನವಾಗಿ ನೋಡೋಂಥದ್ರಲ್ಲಿ ಉತ್ತಮತೆ ಇದು ತತ್ವಜ್ಞಾನ, ಬ್ರಹ್ಮಜ್ಞಾನ ಅಲ್ವಾ? ಅದೊಂದು ಜ್ಞಾನ ತಾನೇ. ಹಾಗೆ ಜ್ಞಾನ ಅಂತ ಇಟ್ಕೊಂಡಾಗ ಅಲ್ಲಿ ಅವನು ಮನುಷ್ಯ ಲೋಕಕ್ಕೆ ಬಂದು ಮನುಷ್ಯ ಲೋಕದಲ್ಲಿ ಅವನು ಮನುಷ್ಯನಾಗೇ ಹುಡ್ತಾನೆ. ಅದೇ ಭೂಮಿಯಲ್ಲಿ ಹುಡ್ತಾನೆ ಅನ್ನೋವಾಗ ಏನು ಬೇಕಿದ್ರೂ ಆಗ ಹುಟ್ಬಿಡ್ಬೋದು. ಅದರಿಂದ ಭೂಮಿ ಅಂತ ಒಂದು ಅಂತ ಇಟ್ಕೊಂಡ್ರೆ ಮನುಷ್ಯ ಲೋಕ ಅನ್ನೋದೇ ಬೇರೆ. ಅಲ್ಲಿ ಪ್ರಾಣಿ ಲೋಕ ಬೇರೆ, ಪಕ್ಷಿ ಲೋಕ ಬೇರೆ, ಕ್ರಿಮಿಕೀಟಗಳ ಲೋಕ ಬೇರೆ, ಮನುಷ್ಯ ಲೋಕ. ಅದರಿಂದ ಮನುಷ್ಯ ಲೋಕಕ್ಕೆ ಅವನನ್ನು ಕರ್ಕೊಂಡ್ಬರ್ತಾರೆ. ಅನೇಕಾನಿ ಹಿ ಜನ್ಮಾನಿ ಜಗತ್ಯಾಂ ಸಂಭವಂತಿ. ಅನೇಕಾನಿ ಜನ್ಮಾನಿ ಜಗತ್ಯಾಂ ಸಂಭವಂತಿ. ಈ ಜಗತ್ತಿನಲ್ಲಿ ಭೂಮಿಯಲ್ಲಿ ಅನೇಕ ಜನ್ಮಗಳಿದೆ ಅಲ್ವೇ? ಬೇರೆ ಬೇರೆ ಲೋಕಗಳಿವೆ ಅಲ್ವೇ? ನೋಡಿ, ನಾವು ಒಂದು ಲೋಕ ಅನ್ಕೋತಾ ಇದ್ದೀವಿ, ಭೂಮಿಯಲ್ಲಿ ಅನೇಕ ಲೋಕಗಳು ಅಂತ ಇದ್ದಾರೆ ಅವರು ಆಚಾರ್ಯ. ಹೌದು, ಒಂದೊಂದು ಜನ್ಮವೂ ಕೂಡ ಒಂದೊಂದು ಲೋಕ. ಆ ಪ್ರಾಣಿ ಪಕ್ಷಿಗಳ ಲೋಕವೇ ಬೇರೆ, ಅವ್ರು ನಮ್ಮ ಲೋಕದಲ್ಲಿ ಇಲ್ಲ. ಅವಾಗ ಅನ್ಕೊಳ್ತೋನೂ ಇಲ್ಲ. ನಾವು ಮನುಷ್ಯ ಲೋಕದಲ್ಲಿದ್ದೀವಿ ಅಂತ ಅವ್ರು ಅನ್ಕೋತಾ ಇಲ್ಲ. ನಮ್ಮ ಲೋಕಕ್ಕೆ ಮನುಷ್ಯರು ಬಂದು ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮನ್ನೇನು ಗೊಳ್ಕೋತಾರಪ್ಪ ಇವರು, ಎಲ್ಲಿದ್ರು ಸಾಯಿಸ್ತಾರೆ. ನಮ್ಮ ಮಕ್ಕಳನ್ನೆಲ್ಲ, ಮೊಟ್ಟೆಗಳನ್ನೆಲ್ಲ ತಿಂದಾಕ್ತಾರೆ ಇವರು, ಮರಿಗಳನ್ನೆಲ್ಲ ತಿಂದಾಕ್ತಾರೆ. ಅವಾಗ ಹಾಗೆ ಬೇಜಾರಾಗುತ್ತೆ ಅಲ್ವಾ? ಮನುಷ್ಯ ಮಾತ್ರ ಇದಿಷ್ಟು ನನಗೆ ಸೇರಿದ್ದು ಅಂತ ಅಭೋಗ ಬುದ್ಧಿ ಇವನಿಗೆ ಜಾಸ್ತಿ. ಅನೇಕ ಜನ್ಮಗಳಿವೆ ಅಲ್ವೇ ಈ ಭೂಮಿಯಲ್ಲಿ, ಅದರಲ್ಲಿ ಅವನು ಮನುಷ್ಯ ಜನ್ಮಕ್ಕೆ ಬರ್ತಾನೆ. ತತ್ರ ತಂ ಸಾಧಕಂ ಜಗತ್ಯಾಂ ಮನುಷ್ಯಲೋಕವೇವ. ಜಗತ್ಯಾಂ ಇದೆಯಲ್ಲ, ತತ್ರ ತಂ ಸಾಧಕಂ ಜಗತ್ಯಾಂ ಅಂತಿಲ್ವಾ? ಪುಸ್ತಕದಲ್ಲಿ ಬಿಟ್ಟೋಗ್ಬಿಟ್ಟಿದ್ಯಾ? ಮನುಷ್ಯಲೋಕಂ ತತ್ರ ತಂ ಸಾಧಕಂ ಜಗತ್ಯಾಂ ಇಲ್ವಾ? ಮನುಷ್ಯಲೋಕಮೇವ ಋಚಃ ಉಪನಯಂತೆ ಉಪನಿಗಮಯಂತಿ. ತತ್ರ ಅಂದ್ರೆ ಇಲ್ಲಿ, ಅಂದ್ರೆ ಈ ಜಗತ್ತಿನಲ್ಲಿ ಆ ಸಾಧಕನನ್ನು ಈ ಋಕ್ಕುಗಳು ಅವನಿಗೆ ಮನುಷ್ಯ ಲೋಕಕ್ಕೆ ತಂದು ಸೇರಿಸುತ್ತವೆ. ಅಂದರೆ ಅವನು ಧ್ಯಾನ ಮಾಡುವಾಗ ಓಂ ಅನ್ನೋದನ್ನು ಇಷ್ಟೇ ಇಡೀ ಪ್ರಪಂಚವಾಗಿದೆ ಅಂತ ಧ್ಯಾನ ಮಾಡಿದರೆ ಅವನು ಋಗ್ವೇದದ ಗತಿ ಎಷ್ಟಿದೆಯೋ ಅಷ್ಟನ್ನು ಸೇರಿಸ್ಕೊಂಡ್ಬಿಟ್ಟಿದ್ದಾನೆ ಅದರಲ್ಲಿ. ಅದರಲ್ಲೇ ಋಕ್ಕುಗಳೇ ಅವನನ್ನು ಇಲ್ಲಿ ಇದಕ್ಕೆ ತಗೊಂಬರೋದು. ಇಲ್ಲಾಂದ್ರೆ ಋಕ್ಕುಗಳಿಗೂ ಅದಕ್ಕೂ ಏನು ಸಂಬಂಧ ಆಗುತ್ತೆ? ಋಕ್ಕುಗಳು ಯಾಕೆ ತರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಋಗ್ವೇದದ ಗತಿ ಅಷ್ಟಿದೆ, ಋಕ್ಕುಗಳ ಗತಿ ಅಷ್ಟಿದೆ, ಯಜಸ್ಸುಗಳ ಗತಿ ಇನ್ನೂ ಮುಂದಕ್ಕೆ ಹೋಗುತ್ತೆ. ಹಾಗೆ ಅಂದ ಆ ಋಕ್ಕುಗಳು ಈತನನ್ನು ಈ ಒಂದು ಮನುಷ್ಯ ಲೋಕಕ್ಕೆ ತಂದು ಸೇರಿಸಿ ಬಿಡುತ್ತವೆ. ಹೀಗೆ ಧ್ಯಾನದಲ್ಲಿ ಸೇರಿಸ್ಕೋಬೋದು ಅವನು. ಆ ಓಂಕಾರದ ಮೊದಲನೆಯ ಮಾತ್ರೆಯಲ್ಲಿ ಇಡೀ ಎಚ್ಚರ ಪ್ರಪಂಚ ಋಗ್ವೇದ ಅಡಕವಾಗಿದೆ. ಎರಡನೆಯ ಮಾತ್ರೆಯಲ್ಲಿ ಕನಸಿನ ಪ್ರಪಂಚ ಯಜುರ್ವೇದ ಅಡಕವಾಗಿದೆ. ನಿದ್ರೆಯಲ್ಲಿ ಎಲ್ಲವೂ ಸಾಮವೇದ ಮತ್ತೆ ಎಚ್ಚರ ಕನಸುಗಳ ಸಂಬಂಧವಿಲ್ಲದಂಥದ್ದು ಅಡಕವಾಗಿದೆ. ಋಗ್ವೇದ ಅಂದರೆ ಋಕ್ಕು ಸಾಮ ಯಜಸ್ಸು ಅನ್ನೋದು ಮಂತ್ರಿಗೆ ತಾನೇ ಹೆಸರು. ವೇದ ಅಂದರೆ ನಾವು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದಗಳಲ್ಲಿ 4 ವೇದ ಹೇಳಿದ್ರು. ಅಥರ್ವಣ ವೇದದಲ್ಲಿರೋದು 3 ಪ್ರಕಾರವಾದ ಮಂತ್ರಗಳೇ, ಮಂತ್ರಗಳು. ಹೀಗೆ
ಇದು ಮೂರನ್ನು ಸೇರಿಸ್ಕೊಂಡ್ಮೇಲೆ ಇನ್ನು ಉಳ್ಕೊಳ್ಳೋದೇನಿದೆ? ಅದರಿಂದ ಮೂರು ಮಾತ್ರೆಗಳನ್ನೇ ಸಂಪೂರ್ಣವಾಗಿ ಧ್ಯಾನ ಮಾಡೋವನಿಗೆ ಪ್ರಪಂಚ ಇನ್ನು ಉಳ್ಕೊಂಡಿದ್ದೇನೂ ಇಲ್ಲ. ಅವನು ಅದೇ ಅವನು ಪಡ್ಕೊಳ್ಳೋದು ಏನೂ ಇಲ್ಲ, ಹೋಗೋ ಜಾಗನೂ ಏನೂ ಇಲ್ಲ, ಎಲ್ಲದನ್ನೂ ಸೇರಿಸ್ಬಿಟ್ಟಿದ್ದಾನೆ. ಅದೆಲ್ಲವೂ ಓಂಕಾರದಲ್ಲಿ ಸೇರೋಯ್ತು. ಓಂಕಾರ ಅದನ್ನು ಮೀರಿಸ್ಕೊಂಡಿರೋ ತತ್ವ ಅಂತ ಗೊತ್ತು ಮಾಡ್ಕೊಂಡ್ಬಿಡ್ತಾನೆ. ಒಂದನ್ನೇ ಬಾಳವನು ಇದನ್ನು ಪಡ್ಕೊತಾನೆ. ಈಗ ಒಂದನ್ನೇ ಮಾಡ್ತೀನಿ ಅನ್ನೋ ಜ್ಞಾನವೂ ಕೆಲವ್ರಿಗಿರಲ್ಲ. ಸಂಪೂರ್ಣ ಮಾಡದೇ ಇದ್ರೆ ನೀವು ಒಂದನ್ನೋ ಎರಡರಲ್ಲೋ ಮುಳುಗಿರ್ತೀಯ ಅಂತ ಅರ್ಥ ಅಲ್ವಾ? ಈ ಸಂಪೂರ್ಣವಾಗಿ ಸೇರಿಸ್ಕೊಳ್ಳಿಲ್ಲ ಅಂದರೆ ಅದನ್ನು ನಿನ್ನ ಕ್ಯಾಟಗರಿಲಿ ಯಾವ ಕ್ಯಾಟಗರಿಲಿ ಸೇರಿಸ್ಬೇಕು ನಿನ್ನನ್ನಾದರೆ, ನಿನ್ನ ಮನಸ್ಸಿನಲ್ಲಿ ಯಾವ ರೀತಿಯಾದ ಚಿಂತನೆ ಬರ್ತಾ ಇದೆಯೋ ಓಂ ಹೇಳುವಾಗ ಅದರಲ್ಲಿ ಹೇಳಬೇಕು. ನಾನು ಒಂದನ್ನೇ ಹೇಳ್ಕೊಂಡು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಅವನೇನು ಅನ್ಕೊಳ್ಳಲ್ಲ. ಹಾಗೆ ಅನ್ಸಿದ ಪಕ್ಷದಲ್ಲಿ ನಾವು ಎಲ್ಲವನ್ನೂ ಸೇರಿಸ್ಕೊತೀವಿ ಅಲ್ವಾ? ನಮ್ಗೆ ಅದು ಗೊತ್ತಿಲ್ಲದೆ ಇರೋವಾಗ ಹೀಗೆ ಮಾಡ್ತಾ ಇರ್ತೀವಿ. ಋಗ್ವೇದ ರೂಪ ಹಿ ಓಂಕಾರಸ್ಯ ಪ್ರಥಮ ಏಕಮಾತ್ರ ಅಭಿಧ್ಯಾತ. ಓಂಕಾರದ ಮೊದಲನೆಯ ಮಾತ್ರೆಯಾದಂತಹ ಋಗ್ವೇದ ರೂಪವನ್ನಲ್ವೇ ಅವನು ಅಭಿಧ್ಯಾನ ಮಾಡಿರ್ತಾನೆ. ಅವನು ಧ್ಯಾನ ಮಾಡುವಾಗ ಆ ಓಂಕಾರದ ಮೊದಲನೆಯ ಮಾತ್ರವಾದ ಋಗ್ವೇದ ರೂಪವನ್ನು ಅವನು ಧ್ಯಾನ ಮಾಡಿರ್ತಾನೆ. ಅದರಿಂದ ಧ್ಯಾನ ಮಾಡುವಾಗ ಇದನ್ನು ಸೇರಿಸ್ಕೋಬೋದು ಅವನು. ಓಂ ಎಂಬುದು ಋಗ್ವೇದ ರೂಪವಾಗಿದೆ, ಓಂ ಎಂಬುದು ಇಡೀ ಪ್ರಪಂಚವಾಗಿದೆ ಅಂತ ಧ್ಯಾನ ಮಾಡ್ತಾ ಇದ್ರೆ ಅವನು ಮೊದಲನೆಯ ಮಾತ್ರೆಯಲ್ಲಿ ಇದ್ದಾನೆ ಇನ್ನುವೇ ಅಂತ ಅರ್ಥ. ತೇನ ಸಹ ತತ್ರ ಮನುಷ್ಯ ಜನ್ಮನಿ ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧಯಾ ಚ ಸಂಪನ್ನಃ ಮಹಿಮಾನಂ ವಿಭೂತಿಂ ಅನುಭವತಿ. ಏನಾದರಿಂದ ಆತನು ಇಲ್ಲಿ ಅಂದ್ರೆ ಈ ಮನುಷ್ಯ ಜನ್ಮನಲ್ಲಿ ದ್ವಿಜಾಗ್ರ್ಯನಾಗಿ, ದ್ವಿಜರಲ್ಲಿ ಅಗ್ರಗಣ್ಯನಾದವನಾಗಿ, ಒಳ್ಳೆಯ ಶ್ರೇಷ್ಠವಾದ ಕುಟುಂಬದಲ್ಲಿ ಎಲ್ಲಿ ಸಂತತವಾಗಿ ಭಗವತ್ ಚಿಂತನೆ, ಭಜನೆ, ಪೂಜೆ ನಮ್ಮನ್ನು ಇಷ್ಟ ಇಲ್ಲದೆ ಇದ್ರು ಆ ಕಡೆಗೆ ಹೇಳ್ಕೊಂಡು ಹೋಗ್ತಾ ಇರುತ್ತೋ. ಈ ಯಾವುದೋ ಒಂದು ಈ ಲೌಕಿಕ ಆಸೆಯಲ್ಲಿ ಮುಳುಗಬೇಕು ಅಂತ ಅನ್ಸಿದ್ರು ಬಿಡ್ತಾ ಇರಲ್ವೋ, ಅವನನ್ನು ಆ ಕಡೆಗೆ ಎಳ್ಕೊಂಡು ಹೋಗ್ತಾ ಇರುತ್ತೋ ಅಂತ ಮನೆಯಲ್ಲಿ ಹುಡ್ತಾನೆ. ಅಲ್ಲ ಕೂತೋ ಮಾಡು, ಜಪ ಮಾಡಿ, ಸಂಧ್ಯಾನೆ ಮಾಡು ಅಂತ ಕೂರಿಸ್ಬಿಡ್ತಾರೆ. ನಾನು ಹೋಗ್ಬೇಕು, ಆಟಾಡಕ್ಕೆ ಹೋಗ್ಬೇಕು ಅಂತ ವಾಹ ಎಲ್ಲ ಕೇಳಲ್ಲ. ನೀನು ಮಾಡಬೇಕಾದ್ರೆ ಮಾಡ್ಬೇಕಷ್ಟೆ. ನಮ್ಮ ತಾಯಿ ನಮ್ಮನ್ನು ಯಾವತ್ತೂ ಬಿಡ್ತಾನೆ ಇರಲಿಲ್ಲ. ಉಪನಯನ ಆಯಿತು ಅಂದರೆ ಸಂಧ್ಯಾನೆ ಕೂರಿಸ್ಬಿಟ್ಟಿರೋರು. ಅದಾಗಲಿಂದ ಅದು ಒಂದು ಅನುಗ್ರಹನೇ. ಆ ಸಮಯದಲ್ಲಿ ನನಗೆ ಆಟ ಆಡಬೇಕು ಅನ್ನೋ ಆಸೆನೇ ಜಾಸ್ತಿ ಇತ್ತು. ಅವರೆಲ್ಲ ಆಟ ಆಡ್ತಾ ಇದ್ದಾರೆ, ನಾನು ಆಟವನ್ನು ಕಳ್ಕೊತಾ ಇದ್ದೀನಿ ಅಂತ. ಆದರೆ ಹಾಗೆಲ್ಲ ಏನಿಲ್ಲ. ಅಮ್ಮ ಅಂದರೆ ಅಮ್ಮನೇ. ಅವಳು ನಮ್ಮನ್ನು ಅಂದರೆ ಪರಮಾತ್ಮನೇ ಅವಳಿಗೆ ಆ ಪ್ರೇರಣೆ ಮಾಡಿರ್ತಾನೆ, ತಳ್ತಾರೆ ನಮ್ಮನ್ನು. ಹಾಗೆ ಆ ದ್ವಿಜಾಗ್ರ್ಯನಾದವನಾಗಿದ್ದರೆ, ದ್ವಿಜರಲ್ಲಿ ಅಗ್ರಗಣ್ಯನಾದವನಾಗಿ, ಶ್ರೇಷ್ಠನಾದವನಾಗಿ ಅವನು ಅಂದರೆ ಆ ತತ್ವಜ್ಞಾನಕ್ಕೆ ಯೋಗ್ಯತೆಯನ್ನು ಪಡೆದುಕೊಳ್ಳುವಂಥ ಆ ಮಾರ್ಗದಲ್ಲಿ ಹುಟ್ಟಿದವನಾಗಿ ಆ ತಪಸ್ಸಿನಿಂದಲೂ, ತಪಸ್ಸು ಅನ್ನುವಾಗ ಇನ್ನೂ ಕೃಚ್ಛಚಾಂದ್ರಾಯಣಾದಿ ದೈಹಿಕವಾದ ತಪಸ್ಸಾಗಿರ್ಬೋದು, ವಾಚ ಅಂದರೆ ಐಂದ್ರಿಯಕ ತಪಸ್ಸು ಅಂದರೆ ಸತ್ಯ, ಸನ್ಮಾರ್ಗತೆ, ಕೆಟ್ಟ ಮಾತುಗಳನ್ನು ಆಡದೇ ಇರೋದು, ಅದು ವಾಚಿಕ ತಪಸ್ಸು. ಮಾನಸಿಕ ತಪಸ್ಸು ಅಂದರೆ ಮನಸ್ಸಿನಲ್ಲಿ ಏನು ಮಾಡ್ಕೋತಾನೋ ಅದನ್ನೇ ಇಂದ್ರಿಯದಿಂದ ಮಾಡ್ತಾ ಹಾಗೆ ನಡೆಯೋದು. ಮನಸ್ಸಶ್ಚ ಇಂದ್ರಿಯಾಣಾಂಚ ಐಕಾಗ್ರ್ಯಂ ಪರಮಂ ತಪಃ. ಮನಸ್ಸಿನ ತಪಸ್ಸು ಯಾವುದು ಅಂದರೆ ಮನಸ್ಸಿನಲ್ಲಿ ಯಾವ ಪ್ರತ್ಯಯಗಳು ಹೇಳುತ್ತೋ ಅದನ್ನೇ ಹೇಳೋದು. ಅದಕ್ಕೆ ಮಸಾಲೆ ಸೇರಿಸಿ ಹೇಳೋದಿಲ್ಲ. ಅದೇ ರೀತಿ ನಡ್ಕೊಳ್ಳೋದು. ತಾನು ಏನು ಹೇಳ್ತಾನೋ, ತಾನು ಏನು ಯೋಚನೆ ಮಾಡ್ತಾನೋ ಅದನ್ನೇ ಹೇಳಿ ಅದರಂತೆ ನಡೆಯೋದು. ಅಥವಾ ಏನು ನಡೆದಿರ್ತಾನೋ ಅದನ್ನೇ ಹೇಳೋದು, ಮನಸ್ಸಿನಲ್ಲಿ ಅದೇ ರೀತಿ ಪ್ರತ್ಯಯ ಮಾಡ್ಕೊಳ್ಳೋದು. ಮಾಯಾವಿತ್ವ ಇರಲ್ಲ. ಹಿಂದೆ ಅಮಾಯಾವಿತ್ವ ಗುಣ ಅಳವಡಿಸ್ಕೋಬೇಕು ಅಂತ ಹೇಳಿದ್ರಲ್ಲ, ಅದಿಲ್ಲದೆ ಇರೋದು. ಈಗ ಒಂದೊಂದಕ್ಕೂ ಒಂದೊಂದು ತಪಸ್ಸಿದೆ. ದೈಹಿಕ ತಪಸ್ಸು, ದೇಹದ ತಪಸ್ಸು ಅಂದರೆ ದೇಹವನ್ನು ದಂಡಿಸೋದು. ಅದಕ್ಕೆ ಇಷ್ಟ ಬಂದಿದ್ದನ್ನೆಲ್ಲ ತುಂಬೋದಲ್ಲ. ಹೌದು, ಹೊರಗಡೆ ಯಾವ ಪದಾರ್ಥಗಳನ್ನು ತಿನ್ನಲ್ಲ, ಮನೆಯಲ್ಲಿ ಶುದ್ಧವಾಗಿ ಮಾಡಿದಂತಹ ಪದಾರ್ಥಗಳನ್ನು, ಅದು ಬಿಸಿಯಾಗಿರೋದನ್ನು ಅದನ್ನು ಅಲ್ಪವಾಗಿ, ಹೊಟ್ಟೆ ಹಸಿದೇ ಇರೋಷ್ಟು ತಿಂತೀನಿ. ಹೊಟ್ಟೆ ತುಂಬೋಷ್ಟು ತಿನ್ನಬಾರ್ದು, ಹೊಟ್ಟೆ ಹಸಿದೇ ಇರೋಷ್ಟು ತಿಂದರೆ ಸಾಕು. ಅದು ನಮಗೆ ತೊಂದರೆ ಕೊಡಬಾರ್ದು ನಮ್ಮ ಮಾರ್ಗಕ್ಕೆ. ಹೊಟ್ಟೆ ತುಂಬೋಷ್ಟು ಅಂದ್ರೆ ಹೊಟ್ಟೆ ಎಲ್ಲಿ ಅನ್ನೋದನ್ನು ತೀರ್ಮಾನ ಮಾಡಬೇಕಾಗುತ್ತೆ. ಕೆಲವ್ರಿಗೆ ಇಲ್ಲಿಂದ ಇಲ್ಲಿವರೆಗೂ ಹೊಟ್ಟೆ ಇರುತ್ತೆ. ತುಂಬ ಜನ ನಿಮಗೂ ಪರಿಚಯ ಇದ್ದಾರಲ್ಲ, ನಂಗೆ ಗೊತ್ತಿರೋರು, ಅವ್ರ ಹೊಟ್ಟೆ ತುಂಬೋದೇ ಇಲ್ಲ. ಹೊಟ್ಟೆ ಅವ್ರಿಗೆ ಯಾವಾಗಲೂ ತಿನ್ನೋ ಯೋಚನೆ ಬರ್ತಾ ಇರುತ್ತೆ. ಅದು ಹೊಟ್ಟೆನೇ ಬೇರೆ. ಆ ಹೊಟ್ಟೆಯನ್ನು ತುಂಬಿಸೋಕ್ಕಾಗದೇ ಇರೋ ಹೊಟ್ಟೆ ಅದು. ಅದರಿಂದ ಮನುಷ್ಯ ಚಿಂತನಾ ಪ್ರಧಾನನಾದವನಂತೆ
ಆ ಹೊಟ್ಟೆಗೆ ಎಷ್ಟೋ ಕೊಡ್ಬೇಕು ಅದಕ್ಕೆ. ಅದು ಕೊಟ್ಬಿಟ್ರೆ ನಮ್ಗೆ ಮತ್ತೆ ಈ ನಮ್ಮ ಚಿಂತನೆಗಳಿಗೆ, ನಮ್ಮ ಮಾರ್ಗಕ್ಕೆ, ನಮ್ಮ ಜಪತಪಾದಗಳಿಗೆ ತೊಂದರೆ ಕೊಡೋದು. ಆ ರೀತಿಯಾಗಿ ಅದನ್ನು ಇಟ್ಕೋಬೇಕು. ಇದೆಲ್ಲ ತಪಸ್ಸು. ಅಂದ್ರೆ ತಪಸ್ಸು ಅಂದ್ರೆ ಏನು? ಮನಸ್ಸನ್ನ ಒಂದಾನೊಂದು ದಾರಿಗೆ ತಂದು ನಿಲ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅವನು. ಇಂದ್ರಿಯ ಮನಸ್ಸು ಇವುಗಳ ಒಂದು ಮಾರ್ಗದಲ್ಲಿ ಒಂದು ಹಳಿ ಮೇಲೆ ಹೋಗೋ ಥರ ಮಾಡ್ತಾ ಇದ್ದಾನೆ. ಏನೋ ಮಾಡ್ತಾನೆ, ಇಂದ್ರಿಯ ಏನೋ ನೋಡುತ್ತೆ, ಮನಸ್ಸು ಇನ್ನೇನೋ ಯೋಚನೆ ಮಾಡ್ತಾ ಇರುತ್ತೆ. ಅಂದರೆ ಏನು ಪ್ರಯೋಜನ ಆಯಿತು? ಅದೆಲ್ಲ ಒಂದು ಮಾರ್ಗಕ್ಕೆ ಬಂದೇ ಇಲ್ಲ. ಆ ಒಂದು ಮಾರ್ಗಕ್ಕೆ ಬರಬೇಕದು. ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಂತ ಮನಸ್ಸಿನಲ್ಲಿ ಅಂಥ ಪ್ರತ್ಯಯಗಳನ್ನೇ ಹೇಳಿಸ್ಕೊತಾನೆ. ಭಗವಂತನ ಕಡೆ ಕರ್ಕೊಂಡು ಹೋಗುವಂತಹ, ಬ್ರಹ್ಮಚರ್ಯದಲ್ಲಿರುವಂತಹ, ಸನ್ಮಾರ್ಗದಲ್ಲಿರುವಂತಹ ಪ್ರತ್ಯಯಗಳನ್ನೇ ಹೇಳಿಸ್ಕೊಳ್ಳೋದು, ಅದೇ ರೀತಿಯಾಗಿ ಇಂದ್ರಿಯಗಳ ಪ್ರವೃತ್ತಿ ಮಾಡಿಸೋದು, ಅದು ಭಾರಿ ಮುಖ್ಯ. ಆ ತಪಸ್ಸಿನಿಂದಲೂ ಇನ್ನು ಬ್ರಹ್ಮಚರ್ಯ ಅನ್ನುವಾಗ ಹೇಳಿದೀವಲ್ಲ, ಅಷ್ಟಾಂಗ ಮೈಥುನ ವರ್ಜಿತವಾದ ಬ್ರಹ್ಮಚರ್ಯ ಇವುಗಳು. ಯಾಕೆ ಇಲ್ಲಿ ಅವನು ಎಲ್ಲವನ್ನು ಬಿಟ್ಟುಬಿಟ್ಟಿದ್ದಾನೆ, ಸನ್ಯಾಸಿಯಾಗಿದ್ದಾನೆ. ಇಲ್ಲಿ ಅವನು ಗೃಹಸ್ಥಾಶ್ರಮದ ಬ್ರಹ್ಮಚರ್ಯ ಬರಲ್ಲ ಇಲ್ಲ ಅವನಿಗೆ. ಇಲ್ಲಿ ಬ್ರಹ್ಮಚರ್ಯ ಅಂದರೆ ಪೂರ್ಣ ಬ್ರಹ್ಮಚರ್ಯವೇ, ಅದರಲ್ಲಿ ಅರ್ಧಂಬರ್ಧ ಬರಲ್ಲ ಇಲ್ಲಿ. ಅದರಿಂದ ಬ್ರಹ್ಮಚರ್ಯೆಯಿಂದಲೂ ಮತ್ತು ಆ ಮಾರ್ಗದಲ್ಲಿ ಅತ್ಯಂತ ಶ್ರದ್ಧೆಯಿಂದಲೂ ಅಂತ. ಏನಾಗುತ್ತೆ ಅಂದರೆ ತುಂಬ ಜನ ನಾವು ನೋಡಿದ್ದೀವಿ, ಮೊದಲು ಹುಮ್ಮಸ್ಸಿನಿಂದ ಸನ್ಯಾಸ ಮಾಡಿಬಿಡ್ತಾರೆ ಪಾಪ. ಆಮೇಲೆ ಪಾಪ ಬೇಜಾರಾಗಕ್ಕೆ ಶುರುವಾಗ್ಬಿಡುತ್ತೆ. ಅಯ್ಯೋ ಯಾಕಾದ್ರೂ ನಾವು ಹೀಗೆ ಕೇಳಿಸ್ಕೊಂಡಿದ್ದೀವಿ, ಯಾಕಾದರೂ ಮಾಡಿದ್ವೋ ಇದನ್ನ, ಸುಮ್ಮನೆ ಮುಂದೆ ಥರನೇ ಇರ್ಬೋದಾಗಿತ್ತು. ನಮಗೂ ಉಪದೇಶ ಮಾಡಿದ್ದಾರೆ, ಏನು ತಲೆ ಕೆಡಿಸ್ಕೊಬೇಡ ಮರಾಯ, ಈಗಲೇ ಸನ್ಯಾಸಕ್ಕೆ ಸುಮ್ಮನೆ ಇರು, ಯಾವಾಗಲೋ 50 ವರ್ಷ ಆದಮೇಲೆ ಮಾಡ್ಕೊಂಡ್ರಾಯ್ತು, 60 ವರ್ಷ ಆದಮೇಲೆ ಮಾಡ್ಕೊಂಡ್ರಾಯ್ತು ಅಂತೆಲ್ಲ ಹೇಳಿದವರಿದ್ದಾರೆ. ಯಾಕೆಂದರೆ ಆ ಮಾರ್ಗದಲ್ಲಿ ಶ್ರದ್ಧೆ ಇಲ್ಲ. ಏನನ್ನು ಪಡ್ಕೋಬೇಕು ಅಂತ ನಾನು ಹೊರಟಿದ್ದೀನಿ ಅಂತಲೇ ಗೊತ್ತಿಲ್ಲ. ಯಾಕೆ? ಕಷ್ಟ ಸನ್ಯಾಸಾಶ್ರಮ. ಆ ಸನ್ಯಾಸಾಶ್ರಮವನ್ನು ಆಳೋದಿದೆಯಲ್ಲ, ಅದರಲ್ಲಿ ಉಳ್ಕೊಳ್ಳೋದಿದೆಯಲ್ಲ, ಆ ಬಾಯಿ ಚಪಲ ಮೊದಲು ತಪ್ಪಿಸ್ಕೋಬೇಕು ಮನುಷ್ಯ. ಬಾಯಿ ಚಪಲದಲ್ಲಿ ಎರಡು, ಮಾತಾಡೋ ಚಪಲ, ತಿನ್ನೋ ಚಪಲ ಎರಡೂ ತಪ್ಪಿಸ್ಕೋಬೇಕು. ಸುಮ್ಮನೆ ಅಂದರೆ ಈಗ ನಾವುಗಳೆಲ್ಲ ಆದರೆ ಎಲ್ಲೋ ಕುತ್ಕೊಂಡು ಕಾಡರಟೆ ಹೊಡೆದ್ಬಿಡ್ತೀವಿ ಅಂತ ಇಟ್ಕೊಳ್ಳಿ, ಏನೋ ಮಾತಾಡ್ಕೊಂಡು ಕಾಲ ಕಳಿ. ಸನ್ಯಾಸಿ ಆಗಿರೋಕ್ಕಾಗತ್ತಾ? ಸನ್ಯಾಸಿ ಆಗಿದ್ರೆ ಅವನು ಸನ್ಯಾಸಿ ಇದ್ದಾರಾ ಜನ? ಇವ್ರೇನ್ರಿ ನಮ್ಮ ಥರನೇ ಇದ್ದಾರೆ ಇವರು. ನನ್ನನ್ನು ಯಾರೋ ಕರೆಯಲ್ಲ, ಮಾತಾಡ್ಸಲ್ಲ, ಬೇಜಾರು ಮಾಡ್ಕೋತಾರೆ ತುಂಬ ಜನ. ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ ನಮ್ಮನ್ನು ಯಾರೋ ಕರಿತಾನೆ ಇಲ್ಲ, ಮಾತಾಡಿಸ್ತಾನೆ ಇಲ್ಲ. ಇವಾಗ ಏನೋ ನಮ್ಮ ಮನೆ ಒಳಗೆ ಬರೋದೇ ಇಲ್ವಲ್ಲೋ ಅಂತ. ನಿಮ್ಮ ಮನೆ ಯಾವುದು ಸ್ವಾಮಿ? ಎಲ್ಲ ಕಷ್ಟ, ತುಂಬ ಕಷ್ಟ. ಅದರಿಂದ ಆ ಶ್ರದ್ಧೆ ಅನ್ನೋದು ಭಾರಿ ಮುಖ್ಯ. ಶ್ರದ್ಧೆ ಅನ್ನೋದು ನಂಬಿಕೆ ಅಂತ. ಯಾವುದ್ರಲ್ಲಿ ನಂಬಿಕೆ? ಭಗವಂತನಲ್ಲಿಯೂ, ಶಾಸ್ತ್ರದಲ್ಲಿಯೂ, ಆ ಮಾರ್ಗದಲ್ಲಿಯೂ ನಮಗೆ ನಂಬಿಕೆ ಇರಬೇಕು. ಇದನ್ನು ನಾನು ಹಿಡಿದು ಹೊರಟಿದ್ದೀನಿ, ಅದನ್ನು ಪಡ್ಕೋತೀನಿ ಅಂತಹ ನಂಬಿಕೆ ಇದ್ದ ಪಕ್ಷದಲ್ಲಿ ನಮ್ಗೆ ಅದರಲ್ಲಿ ಆಸಕ್ತಿ ಬರುತ್ತೆ. ಅದರಿಂದ ಕೂಡಿಕೊಂಡವನಾಗಿ ಇದು ನೆಕ್ಸ್ಟ್ ಹುಟ್ಟೋರ್ಗೆ ಹೇಳ್ತಾ ಇರೋದು. ಹಿಂದಿನ ಜನ್ಮದ ಸನ್ಯಾಸ ಮುಂದಿನ ಜನ್ಮದಲ್ಲಿ ಹುಟ್ಟೋದಾಗ ಹೇಳ್ತಾ ಇದ್ದಾನೆ. ಅಲ್ಲೋ ಒಂದು ಸನ್ಯಾಸಿನೇ ಆಗ್ತಾನೆ. ಆ ಮಾರ್ಗದಲ್ಲಿ ಮಹಿಮೆಯನ್ನು ಅನುಭವಿಸ್ತಾನೆ, ಅಂದರೆ ವಿಭೂತಿಯನ್ನು ಅವನು ಅನುಭವಿಸುತ್ತಾನೆ. ಇಲ್ಲಿ ನಾನು ಮೊದಲು ಹೇಳುವಾಗ ಬ್ರಹ್ಮಚರ್ಯ ಅನ್ನುವಾಗ ಪೂರ್ಣವಾದ ಬ್ರಹ್ಮಚರ್ಯವನ್ನು ಹೇಳಿದೆ ಸನ್ಯಾಸಿ ಅಂತ. ಅದ್ರಲ್ಲಿ ನೆಕ್ಸ್ಟ್ ಜನ್ಮತ್ತಾನೆ ಹೇಳ್ತಾ ಇರೋದು, ಅವನೇನು ಆಗಿ ಹುಟ್ಟುತ್ತಾನೆ ಅಂತ. ನೆಕ್ಸ್ಟ್ ಜನ್ಮದಲ್ಲೂ ಪೂರ್ಣವಾದ ಬ್ರಹ್ಮಚರ್ಯವನ್ನೇ ಪಾಲಿಸ್ತಾನೆ. ಅರ್ಧಂಬರ್ಧ ಪಾಲಿಸಿದ್ರೆ ಬ್ರಹ್ಮಚರ್ಯ ಅನ್ನೋಲ್ಲ. ಯಾವುದನ್ನಾದರೂ ಅಡುಗೆ ಮಾಡಿದೆ ಅಂದರೆ ಅದು ಒಂದು ಸಲ ಕೂಗಿಸ್ದೆ ಕುಕ್ಕರನ್ನ, ಅದು ಅನ್ನ ಆಗಿಲ್ಲ ನಾನೇನು ಮಾಡಲಿ, ನಾನು ಅಡುಗೆ ಮಾಡಿದ್ದೀನಿ ಅಂದ್ರೆ ಅಡುಗೆ ಅಂತಾರ? ಏನು ಮಾಡಿದ್ರು ಪೂರ್ಣವಾಗಿ ಮಾಡಿದ್ದಕ್ಕೆ ತಾನೆ ಅದಕ್ಕೆ ಹೆಸರು ಕೊಡೋದು. ಹಾಗೆ ಬ್ರಹ್ಮಚರ್ಯ ಅಂದರೂ ಪೂರ್ಣವಾದ ಬ್ರಹ್ಮಚರ್ಯ, ಶ್ರದ್ಧೆ ಅಂದರೂ ಪೂರ್ಣವಾದ ಶ್ರದ್ಧೆನೇ. ನ ವೀತಶ್ರದ್ಧೋ ಯಥೇಷ್ಟಚೇಷ್ಟೋ ಭವತಿ. ಶ್ರದ್ಧೆಯನ್ನು ಕಳೆದುಕೊಂಡವನಾಗಿ ಇಷ್ಟ ಬಂದಂಥ ಆಚರಣೆಗಳಲ್ಲಿ ಅವನು ತೊಡಗುವುದಿಲ್ಲ. ಯಥೇಷ್ಟಾಚರಣ, ಸ್ವೇಚ್ಛಾಚರಣ. ಇಷ್ಟ ಬಂದಿದೆ, ಹೋಗ ಮರ, ಯಾರಿಗೆ ಬೇಕಿದೆಲ್ಲ. ತುಂಬ ಜನ ನೋಡಿದ್ದೀವಿ, ತಿನ್ನೋ ಏನಾಗಲ್ಲ, ಈರುಳ್ಳಿನ ತಿನ್ನು, ಬೆಳ್ಳುಳ್ಳಿನ ತಿನ್ನು, ಏನೂ ಆಗಲ್ಲ. ಅದು ಹೇಳ್ಬಿಟ್ಟಿದೆ, ಶಾಸ್ತ್ರ ಹೇಳ್ಬಿಟ್ಟಿದೆ, ನಾವು ಮಾಡೋಕ್ಕಾಗುತ್ತಾ? ಈ ಚಪ್ಪಲ ಎಲ್ಲ ತಪ್ಪಿಸ್ಕೊಳಕ್ಕಾಗುತ್ತಾ? ನಾಲ್ಗೆ ಬೇಕಪ್ಪ ಅಂತ ಈ ಥರದ್ದೆಲ್ಲ ಆಮೇಲೆ ಹೊಳೆಯೋಕ್ಕೆ ಶುರು ಆಗ್ಬಿಡುತ್ತೆ ಮಾತುಗಳು. ಅದೆಲ್ಲ ನಮಗೆ ನಾವೇ ವಂಚನೆ ಮಾಡ್ಕೊಳ್ಳೋ ಮಾತುಗಳು. ಅದೆಲ್ಲ ಮಾಡಬಾರ್ದು. ಇಂದ ಅವನು ಯಥೇಷ್ಟಾಚರಣನಾಗುವುದಿಲ್ಲ, ಶಾಸ್ತ್ರ ಮಾರ್ಗವನ್ನು ಮೀರುವುದಿಲ್ಲ. ಶಾಸ್ತ್ರ ಮಾರ್ಗ ಏನು ಹೇಳಿದೆಯೋ ಅದ್ರಲ್ಲಿ ಹೀಗಿರ್ತಾನವನು. ಆ ಥರ ಸನ್ಯಾಸಿಗಳು ತುಂಬ ಜನ ಈಗಲೂ ಇದ್ದಾರೆ, ಎಷ್ಟೋ ಜನ ಇದ್ದಾರೆ ಮಹಾತ್ಮರುಗಳು. ತಮ್ಮ ಆ ಸನ್ಯಾಸ ಮಾರ್ಗಕ್ಕೆ ಸ್ವಲ್ಪನೂ ವಿಚಲಿತ ಮಾಡ್ಕೊಳ್ಳಲ್ಲ ಅವರು. ಅದಕ್ಕೆ ತೊಂದರೆ ಕೊಡೋರು ಬೈಕ್ ಓಡಿಸ್ತಾರೆ ಅಷ್ಟೇ, ಹೋಗ್ತಾ ಇರೋ ಆಚೆಗೆ, ಬಿಟ್ಕೊಳ್ಳೋದೇ ಇಲ್ಲ ಅವ್ರು. ಯಾಕೆ? ತಾವು ಮಾರ್ಗದಲ್ಲಿ ಅಷ್ಟು ಶ್ರದ್ಧೆ ಇದೆ, ನಂಬಿಕೆ ಇದೆ, ಅದೇ ಬೇಕು. ಆ ಗುರಿಯನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಗುರಿ ಹಿಡ್ಕೊಂಡಿದ್ದಾರೆ, ಅವ್ರು ತಲುಪಿರೋದು ಅವ್ರಿಗೆ ಮಾತ್ರ ಗೊತ್ತಾಗೋದು.
ಸ್ವಾನುಭವ, ಆ ತತ್ವವನ್ನು ಪಡ್ಕೊಂಡಿದ್ದಾರೋ ಇಲ್ವೋ ಅಂತ ಅದ್ರ ಗುರಿಯನ್ನಾದರೂ ಫಿಕ್ಸ್ ಮಾಡ್ಕೊಂಬಿಟ್ರೆ ಅವನಿನ್ನು ಆ ಕಡೆ ಈ ಕಡೆ ನೋಡೋದೇ ಇಲ್ಲ. ಬೆಂಗಳೂರಿಗೆ ಹೋಗಬೇಕು ಅಂತ ತೀರ್ಮಾನ ಆದಮೇಲೆ ಇಲ್ಲಿ ಯಾವುದೋ ರೋಡ್ ಚೆನ್ನಾಗಿದೆಯಲ್ಲ ಇಲ್ಲಿ ಹೋಗ್ತೀನಿ, ಅಲ್ಲೆಲ್ಲೋ ಒಂದೇನೋ ಕಾಣಿಸ್ತಾ ಇದೆಯಲ್ಲ ಅಲ್ಲೋಗಿ ನಿಂತ್ಕೊಳ್ತೀನಿ ಅಂದರೆ ಬೆಂಗಳೂರು ತಲುಪ್ತಾನ ಅವನು. ಗುರಿ ಫಿಕ್ಸ್ ಮಾಡ್ಕೋಬೇಕು ಅವನು. ಗುರಿ ಫಿಕ್ಸ್ ಮಾಡ್ಕೊಂಡ್ರೆ ವೀತ ಶ್ರದ್ಧನಾಗಲ್ಲ, ಶ್ರದ್ಧೆಯನ್ನು ಕಳ್ಕೊಳ್ಳೋನಾಗಲ್ಲ, ಯಥೇಷ್ಟಾಚರಣತ್ವವು ಅವನಿಗೆ ಬರಲ್ಲ. ಯಾಕೆ ಅವನು ಹಿಂದಿನ ಜನ್ಮದಲ್ಲೇ ಸರ್ವಕರ್ಮ ಸನ್ಯಾಸ ಮಾಡಿ ಯಥೇಷ್ಟಾಚರಣ ಅನ್ನೋದು ಬಿಟ್ಬಿಟ್ಟಿದ್ದ. ಯಥೇಷ್ಟಾಚರಣ ಅಂದರೆ ಕಾಮಾಚರಣ ಅಂತ, ಕಾಮದಿಂದ ಇಷ್ಟ ಬಂದಾಗ ನಡ್ಕೊಳ್ಳೋದು. ಆ ಇಷ್ಟ ಬಂದಾಗ ನಡ್ಕೊಳ್ಳೋದ್ರಲ್ಲಿ ಮನಸ್ಸಿನಲ್ಲಿ ಯಾವ ಪ್ರತ್ಯಯ ಹೇಳ್ಬೇಕು ಅಂತಲೇ ಗೊತ್ತಿರಲ್ಲ. ಆ ಯಾವ ಪ್ರತ್ಯಯ ಹೇಳ್ತಾ ಇದೆ, ಇಂದ್ರಿಯ ಏನು ಕೆಲಸ ಮಾಡ್ತಾ ಇದೆ ಏನೂ ಗೊತ್ತಾಗಲ್ಲ. ನಮಗೆ ಹಿಡ್ಕೊಳಕ್ಕೆ ಆಗ್ತಾ ಇರಲ್ಲ ಮನಸ್ಸನ್ನು. ಮನಸ್ಸು ಇಂದ್ರಿಯಗಳನ್ನು ಹಿಡ್ಕೋಬೇಕಿತ್ತು, ಮನಸ್ಸೇ ಏನು ಗೊತ್ತಾಗ್ತಾ ಇಲ್ಲ. ಈಗ ಮನಸ್ಸಿನಲ್ಲಿ ಯಾವ ಪ್ರತ್ಯಯಗಳು ಹೇಳ್ತಾ ಇದೆ ಗೊತ್ತಾಗಲ್ಲ, ಏನು ಮಾತಾಡ್ತಾ ಇದ್ದೀನಿ ಗೊತ್ತಾಗಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಸುಮ್ಮನೆ ಅಲಿತಾ ಇರ್ತಾರೆ ಡ್ರರ್ ಅಂತ. ತುಂಬ ಜನ ನೋಡಿ ಬೈಕ್ ಕೊಡಿಸ್ಬಿಟ್ರೆ ಹೋಗ್ತಾ ಇರುತ್ತೆ, ಮಕ್ಕಳು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಅದೆಲ್ಲ ಎಷ್ಟೇ ಯಥಾಷ್ಟಾಚಾರ. ಯೋಗಭ್ರಷ್ಟ ಕದಾಚಿದಪಿ ನ ದುರ್ಗತಿಂ ಗಚ್ಚತಿ. ಯೋಗಭ್ರಷ್ಟನು ಯಾವ ಕಾರಣಕ್ಕೂ ಒಂದು ದುರ್ಗತಿಯನ್ನು ಹೊಂದಲ್ಲ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೇ ಜನ್ಮ ಯದೀದೃಶಂ ಅಂತ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಶವಸೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದಬ್ರಹ್ಮಾತಿ ವರ್ತತೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೇ ಜನ್ಮ ಯದೀದೃಶಂ ಅಂತ ಪರಮಾತ್ಮ ಭಗವದ್ಗೀತೆ 6ನೇ ಅಧ್ಯಾಯ 40ನೇ ಶ್ಲೋಕದಿಂದ ಮುಂದಕ್ಕೆ ಬರುವಂಥದ್ದು. ಅಲ್ಲೆಲ್ಲ ಆ ಯೋಗಭ್ರಷ್ಟನ ವಿಚಾರವನ್ನು ಹೇಳಿದ್ದಾನೆ. ಯೋಗಭ್ರಷ್ಟ ಅಂದರೆ ಯೋಗಕ್ಕೆ ಆ ತತ್ವಜ್ಞಾನಕ್ಕೆ ಹತ್ಕೋಬೇಕು ಅಂತ ಹೊರಟಿದ್ದ, ಸಿಗಲಿಲ್ಲ ಪಾಪ, ಎಷ್ಟೋ ಕಷ್ಟಪಟ್ಟ. ನಿನ್ನೆ ಇದರಲ್ಲಿ ಬಂತಲ್ಲ, ಗರ್ಭದಲ್ಲಿ ವಾಮದೇವರು ಹಿಂದಿನ ಜನ್ಮದಲ್ಲಿ ಒಂದು ಅರ್ಧ ಗಂಟೆ ಉಳ್ಕೊಂಡಿದ್ರು ಸಾಕಾಗಿತ್ತಪ್ಪ, ಬೇಡ 10 ನಿಮಿಷ ಏನಾಗೋಗ್ತಿತ್ತು, ಆಗಲಿಲ್ಲ. ಆ ಕರ್ಮ ಬಿಡಲ್ಲ, ಅಲ್ಲಿಗೆ ಕಟ್ ಮಾಡಿಬಿಡುತ್ತೆ, ಅಷ್ಟೇ ಇದ್ದಿದ್ದು. ಹೇಗೆ ಅಂದರೆ ಅದಕ್ಕೆ ಉದಾಹರಣೆ ಕೊಡ್ತಾರೆ ಆಚಾರ್ಯರು. ಒಂದು ಹಣ್ಣಿತ್ತು, ಕಲ್ಲು ಎಸ್ದ ಕರೆಕ್ಟಾಗಿ ಹಣ್ಣು ಬಿತ್ತು. ಹಣ್ಣು ಬಿತ್ತಲ್ಲ, ನನ್ನ ಕೆಲಸ ಮುಗೀತು ಅಂತ ಹೇಳಿ ಅದೇ ನಿಲ್ಲಲ್ಲ ಕಲ್ಲು. ಆಮೇಲೆ ಮುಂದಕ್ಕೆ ಫೋರ್ಸ್ ಇರುತ್ತಲ್ಲ, ಅಲ್ಲೆಲ್ಲ ಹೋಗಿ ಬೀಳ್ಬೇಕಲ್ಲ, ಅಯ್ಯೋ ಚೂರು ಮುಂದಕ್ಕೆ ಹೋಗೋಣ ಅಂತಲೂ ಇರಲ್ಲ. ಆ ಮುಂದಕ್ಕೆ ಇನ್ನೊಂದು ಹಣ್ಣಿದೆ ಅದನ್ನು ಹೊಡಿತೀನಿ ಅಂತಲೂ ಹೋಗಲ್ಲ ಅದು. ಯಾಕೆ ಅದ್ರ ಫೋರ್ಸ್ ಎಷ್ಟಿದೆಯೋ ಅಷ್ಟೇ ಅದು. ಅಲ್ಲಿವರೆಗೆ ತಡೆಯೋಕ್ಕೂ ಆಗಲ್ಲ. ತಡೆಯೋಕ್ಕೆ ಹೋದ್ರೆ ಅವ್ರಿಗೂ ಹೊಡಿಯುತ್ತದು ಅಲ್ವಾ. ಅದರಿಂದ ಆ ಕರ್ಮದ ಫೋರ್ಸ್ ಎಷ್ಟಿದೆಯೋ, ಹಿಂದಿನ ಜನ್ಮದ ಕರ್ಮಫಲ ಅದಷ್ಟನ್ನು ಪಡ್ಕೊಳ್ಳೇಬೇಕು. ಅಷ್ಟು ಮುಗಿ ಇನ್ನೇನು, ಅಯ್ಯೋ ಪರಮಾತ್ಮ ಒಂದು 2 ನಿಮಿಷ ಆಯುಷ್ಯ ಕೊಡೋ ಅಂದ್ರೆ ಯಾರೂ ಕೊಡೋಕ್ಕೆ ಬರಲ್ಲ ಅಂತ. ಅವನು ಯೋಗಭ್ರಷ್ಟ, ಯೋಗಕ್ಕೆ ಹತ್ಕೊಂಡಿಲ್ಲ, ಕೆಳಗೆ ಬಿದ್ದುಬಿಟ್ಟಿದ್ದಾನೆ. ಕೆಳಗೆ ಬಿದ್ದಿದ್ದಾನೆ ಅಂತ ಹೇಳ್ತಾ ಇರೋದು ಮತ್ತೊಂದು ಜನ್ಮ ಬಂತು ಅಂತ ಅಷ್ಟೇ ಕಾರಣದಿಂದ ಅವನೇನು ಕೆಳಗೆ ಬಿದ್ದಿಲ್ಲ. ಅದರಿಂದ ಅವನ ದುರ್ಗತಿಯನ್ನು ಗಚ್ಚತಿ. ಈ ಕೆಳಗೆ ಬಿದ್ದಿದ್ದಾನೆ ಅನ್ನೋವಾಗ ಹಾಳಾಗೋದ್ರೆ ಅವರು ಅಂದ್ಬಿಡ್ತೀವಿ ನಾವು. ಹಾಳಾಗೋಗಿಲ್ಲ, ದುರ್ಗತಿಯನ್ನು ಹೊಂದಿಲ್ಲ. ಅವನಿಗೆ ಮತ್ತೊಂದು ಜನ್ಮದಲ್ಲಿ ಅದಕ್ಕೆ ಅನುಕೂಲವಾದಂತಹ ಜನ್ಮವೇ ಬರುತ್ತೆ, ಪ್ರಾಪ್ತವಾಗುತ್ತೋ. ನಮ್ಮ ಶ್ರೀಧರ ಗುರುಗಳು, ಹೊರದಲ್ಲಿ ಶ್ರೀಧರ ಗುರುಗಳು ಯಾವ ಜನ್ಮದ ಎಂಥ ಮಹಾತ್ಮನೋ ಗೊತ್ತಿಲ್ಲ, ಎಂಥ ಇದರೋ ಗೊತ್ತಿಲ್ಲ, ಸಣ್ಣ ವಯಸ್ಸಿನಿಂದಲೇ ಧರ್ಮದಲ್ಲಿ ಆಚಾರದಲ್ಲಿ ಅಷ್ಟು ಶ್ರದ್ಧೆ. ಸ್ಕೂಲ್ಗೆ ಹೋಗಬೇಕು, ಎಕ್ಸಾಮ್ ಬರಿಬೇಕು. ಅವತ್ತು ತಾಯಿಗೆ ಹುಷಾರಿಲ್ಲ, ಹೋಗಲಿಲ್ಲ ಎಕ್ಸಾಮ್ದವರು. ಯಾಕೆ ಅಮ್ಮಂಗೆ ಹುಷಾರಿಲ್ಲ, ಅಮ್ಮನ ನೋಡ್ಕೊಳ್ಳೋರು ಯಾರೂ ಇಲ್ಲ. ಅಲ್ಲಿ ಅಪ್ಪ ಬೇಗ ಸತ್ತೋಗ್ತಾರೆ, ಅಣ್ಣ ಬೇಗ ಸತ್ತೋಗ್ತಾನೆ, ಕೊನೆಗೆ ತಾಯಿನೂ ಈ ಕಾಯಿಲೆ ಬಿದ್ದು ಅವರು ಸತ್ತೋಗ್ತಾರೆ. ಅನಾಥತ್ವ ಅಂತ ಲೋಕದಲ್ಲಿ ಅನ್ಸುತ್ತೆ. ಅವರಿಗೆ ದಾರಿ ಸುಗಮವಾಗಿ ಹೋಯ್ತು ಅಂತಾರ. ಯಾರೂ ಇಲ್ಲ, ನನಗಿರೋ ಒಬ್ಬನೇ ಪರಮಾತ್ಮನ ಒಬ್ಬನೇ ಹಿಡಿದು ಹೊರಟೇ ಬಿಟ್ರು. ಹಾಗೆ ಅನುಕೂಲಗಳನ್ನು ಮಾಡ್ಕೊಡುತ್ತೆ. ಅದು ಲೌಕಿಕವಾಗಿ ಅಯ್ಯೋ ಪಾಪ ಯಾರೂ ಇಲ್ಲ ಕಣ್ರಿ ನಮಗನ್ನಿಸ್ಬೋದು. ಅವ್ರ ಮನಸ್ಸಿಗೆ ಅದು ಅನ್ನಿಸ್ತಾನೆ ಇರಲ್ಲ. ಯಾಕೆ ಅವ್ರು ಹಿಡ್ದಿರೋದು ಬೇರೆ ಏನೂ. ಅದನ್ನು ಹಿಡ್ಕೊಂಡಿದ್ದಾರಲ್ಲ, ಸರ್ವರ ನಾಥರ ನಾಥ ಆ ಪರಮಾತ್ಮನ, ಅವರೇ ಯಾರು ಅನಾಥ ಆಗ್ತಾರೆ. ಅನಾಥತ್ವ ಅವ್ರಿಗೆ ಬರೋದೇ ಇಲ್ಲ. ಅದರಿಂದ ಅವನೇನು ಹಾಳಾಗೋಗಲ್ಲಪ್ಪ, ಹೆದರ್ಕೋಬೇಡಿ. ಯೋಗಭ್ರಷ್ಟನು ಯಾವಾಗಲೂ ಕೂಡ ದುರ್ಗತಿಯನ್ನು ಹೊಂದುವುದಿಲ್ಲ. ಅದ್ಭುತವಾದ ಚೆನ್ನಾಗಿದೆ ಈ ಜಾಗವೆಲ್ಲ. ಆಚಾರ್ಯರು ನಮಗೆ ಇನ್ನೊಂದು ಮನಸ್ಸಿಗೆ ಧೈರ್ಯ ಕೊಡ್ತಾ ಇದ್ದಾರೆ. ಹೆದರ್ಕೋಬೇಡ್ರಪ್ಪ, ಈ ಮಾರ್ಗದಲ್ಲಿ ಮುಂದುವರಿಯುವಂಥವ್ರು ಯಾವ ಕಾರಣಕ್ಕೂ ಅಯ್ಯೋ ಅಷ್ಟಾಗಲಿಲ್ಲ ಇನ್ನೂ ಆಗಲೇ ಇಲ್ಲ ಏನು ಅನ್ಕೋಬೇಡ. ಸುಮ್ಮನೆ ಆ ಮಾರ್ಗದಲ್ಲಿ ಇರೋ, ಆ ಜಪತಪಾದಿಗಳನ್ನು ಮಾಡ್ತಾ ಇರೋ, ವೇದಾಂತ ಚಿಂತನೆಯನ್ನು ಮಾಡ್ತಾ ಇರೋ, ಅದೇ ಕರ್ಕೊಂಡು ಹೋಗುತ್ತೆ. ಬಸ್ ಹತ್ತು ಕೂತ್ಕೊಂಡಿದ್ದಾನೆ ಅಥವಾ ಕಾರ್ ಹತ್ತು ಕೂತ್ಕೊಂಡಿದ್ದಾನೆ, ಇನ್ನೂ ಬೆಂಗಳೂರು ಬರಲಿಲ್ಲ ಅಂದರೆ ಕೂತ್ಕೊಂಡ್ಮೇಲೆ ಅದು ಹೋಗೇ ಹೋಗುತ್ತೆ. ಏನೂ ಯೋಚನೆ ಮಾಡಬೇಡ.
ಅಷ್ಟೇ ಬೇಕಾಗಿರೋದು. ಹಾಗೆ ಅಲ್ಲಿ ಹೇಗೆ ನಾವು ಬಸ್ಸಿನ ಬಸ್ಸಿನಲ್ಲೂ ಶ್ರದ್ಧೆ ಇರುತ್ತೋ, ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲ್ಕೋತೀಯೋ, ಯಾಕೆ ಹತ್ಕೊಂಡ್ಬಿಟ್ಟಿದೀಯ ನೀನು. ಹಾಗೆ ಈ ಮಾರ್ಗಕ್ಕೆ ಹತ್ಕೊಂಡ್ರೆ, ಆ ಒಂದು ಉಪಾಸನಾ ಮಾರ್ಗವನ್ನು ತಗೊಂಡ್ಬಿಟ್ರೆ, ಆ ಚಿಂತನಾ ಮಾರ್ಗವನ್ನು ನೀನು ಹತ್ಕೊಂಡ್ರೆ ಯೋಚನೆನೇ ಮಾಡಬೇಡ. ಇನ್ನು ಆ ಮಾರ್ಗದಲ್ಲಿ ಇರೋ ಅಷ್ಟೇ. ಆ ಮಾರ್ಗಕ್ಕೆ ಬಾಧಕವಾಗಿರೋದನ್ನು ಮಾಡಬೇಡ. ಬಸ್ಸೆಲ್ಲೋ ನಿಲ್ಸು ಅಂತೇಳಿ ಇಳಿದು ಹೋಗ್ಬಿಡ್ಬೇಡ. ಆವಾಗಿನ ಆ ಬಸ್ ಹುಡ್ಕೋಕ್ಕಲ್ಲ, ಇನ್ನೊಂದು ಬಸ್ ಹುಡ್ಕೋಕ್ಕಾಗತ್ತೆ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.